ಸಾರಿ ಒಂದ್ಸರಿ ಮದುವೆ ಆಗಿ ಒಂದ್ ವಾರಕ್ಕೆನೆ ಪ್ರೆಗ್ನೆಂಟ್ ಆಗಿದ್ದು ಸರ್ ಅವರು. ನಿನ್ನ ಹೇಳ್ತೀನ ಹಾ ಸರ್, ಈ ವಿಷಯನ ಮುಚ್ಚಿಟ್ಟು ಮದುವೆ ಮಾಡಿದ್ದಾರೆ ಸರ್. ಹುಡುಗ ಜೀವ ಉಳಿಸ್ಕೊಳ್ಳಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಬಂದು ಕೂತ್ಕೊಂಡಿದ್ದಾರೆ. ಅವಳು ಅಬಾರ್ಷನ್ ಮಾಡಿಸ್ಕೊಂಡಿರೋದು ಹಾಸ್ಪಿಟಲ್, ಯಾವ್ದೇ ಹಾಸ್ಪಿಟಲ್ ಚೆಕ್ ಮಾಡಿಸಿದ್ರು ಮೆಡಿಕಲ್ ರಿಪೋರ್ಟ್ ಗೊತ್ತಾಗುತ್ತೆ. ಖಂಡಿತವಾಗ್ಲೂ ಗೊತ್ತಾಗುತ್ತೆ. ನಾನ್ ಕೇಳ್ತಾ ಇರೋ ಪ್ರಶ್ನೆಗೆ ಕರೆಕ್ಟ್ ಆಗಿ ಆನ್ಸರ್ ಮಾಡಿ. ಅವ್ರ ಅಕ್ಕನ ಗಂಡ ಸರ್, ಭಾವ ಆಗುತ್ತೆ, ಅವರು ಮೆಸೇಜ್ ಮಾಡ್ತಾರೆ ಸರ್ ಅವ್ರಿಗೆ. ಏನಂತಂದ್ರೆ, ಅವ್ನ್ ನಿನ್ ಗಂಡಂದ್ ಏನಿದೆಯೋ ಎಲ್ಲ ಕ್ಲಿಯರ್ ಮಾಡ್ಕೋ, ಸೆಟಲ್ಮೆಂಟ್ ಮಾಡ್ಕೋ, ನಾನು ನೋಡ್ಕೊಳ್ತೀನಿ ಅಂತ ಮೆಸೇಜ್ ಮಾಡ್ತಾರೆ. ನಾನು ದುಡ್ಡು ಕೊಟ್ರೆ ಅಳಿಯ ಸರ್ ಅವ್ರಿಗೆ, ದುಡ್ಡು ಕೊಟ್ಟಿಲ್ಲ ಅಂದ್ರೆ ನಿನ್ನ ಸಾಯಿಸ್ತೀನಿ ಅಂತ ಹೇಳ್ಬಿಟ್ಟು ಇಡೀ ಫ್ಯಾಮಿಲಿನೇ ನಿಂತ್ಕೊಳ್ಳುತ್ತೆ ಸರ್. ಏನ್ರ ಇದಲ್ಲ, ಹೆಂಗ್ ಕೊಡ್ತೀರಾ? ಮದುವೆ ಮಾಡಿಸ್ತೀರಾ, 4 ಲಕ್ಷ ದುಡ್ಡು ಕೊಟ್ಟು ಮನೆಗೆ ಬಂದ್ರೆ ಅಳಿಯನ್ ಒಡೆದು ಕಳಿಸ್ತೀರಾ ನೀವು? ನಿಮ್ಗೆಲ್ಲ ಅದನ್ನು ಒಟ್ಟಿಸ್ತೆ. ಹೇ, ನೀನೇನ್ ರೇಪ್ ಮಾಡಿದ್ಯಾ, ಕೊಲೆ ಮಾಡಿದ್ಯಾ, ದರೋಡೆ ಮಾಡಿದ್ಯಾ, ಏನ್ ಮಾಡಿದ್ಯಾ? ಏನು ಮಾಡಿಲ್ಲ ಸರ್. ಪ್ರೆಗ್ನೆಂಟ್ ಆಗಿ ಬಂದಿರೋದು ಅವಳು. ಮದುವೆಗಿಂತ ಮುಂಚೆ ಪ್ರೆಗ್ನೆಂಟ್ ಆಗೋದು. ಇಫ್ ಯು ಆರ್ ಸೇಯಿಂಗ್ ರೈಟ್ ಅಂದ್ರೆ ಆ ಒಂದು ಎವಿಡೆನ್ಸ್ ನ ನಾಶ ಮಾಡಿದ್ದಾರೆ ಸರ್ ಅವರು. ಹೆಂಗೆ? ನನ್ನ ಹತ್ರ ಇದ್ದಿದ್ ಫೋನ್ ನ ಕಿತ್ಕೊಂಡು, ನನ್ನ ಹೊಡೆದು, ನನ್ನ ಕಾಲ್ ಮುರಿದು, ಆ ಗಲಾಟೆಯಲ್ಲಿ ಫೋನ್ ಕಿತ್ಕೊಂಡಿದ್ದಾರೆ ಸರ್. ಎಲ್ಲ ಸರ್, ನಾನು ಬೆಳಿಗ್ಗೆ 10 ಗಂಟೆಗೆ ಸರ್ ನಾನು ಅವ್ರ ಕೈಲಿ ಸಿಕ್ಕಿರೋದು. ನನಗೆ 10 ಗಂಟೆ ಕೊಡ್ತಿದ್ದಾರೆ ಸರ್. 10 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಸರ್ ನನ್ನ ಕಾಲ್ ಮುರಿದಿದೆ ಸರ್, ಮೂಳೆ ಹೊರಗಡೆ ಬಂದಿದೆ ಸರ್. ಸಾಯಿಸ್ತಾರೆ ಏನ್ ಸಿಗುತ್ತಂತೆ ಅವ್ರಿಗೆ? ಅವ್ರಿಗೆ ನೆಮ್ಮದಿ, ಅವ್ರಿಗೊಂದು ಖುಷಿ ಸರ್ ಅದ್ರಲ್ಲಿ. ಸರ್ ಇವಾಗ ಅವ್ರು ಕೇಳಿದ ದುಡ್ಡಿಗೆ ಪ್ರೂಫ್ ಇದೆ ಸರ್, ನಾವು ಕೇಳಿದಕ್ಕೆ ಪ್ರೂಫ್ ಇಲ್ಲ ಸರ್. ಮನಸ್ಸೇ ಮಾತಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೂರ್ಯ. ವೀಕ್ಷಕರೇ, ಮನಸ್ಸೇ ಮಾತಾಡು ಕಾರ್ಯಕ್ರಮ ನೀವೇನ್ ನೋಡ್ತಾ ಇದ್ದೀರಲ್ಲ, ನಿಮ್ಗೆಲ್ಲ ಗೊತ್ತು, ನೊಂದ ಪುರುಷರಿಗೆ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ಪುರುಷ ರಕ್ಷಣಾ ಆಯೋಗ ನಡೀತಾ ಇದೆ. ಇಲ್ಲಿ ಬಹಳ ಮುಖ್ಯವಾಗಿ ಏನೇನ್ ನಡೀತಿದೆ ಅಂದ್ರೆ, ಈ ಜಾತಿ ನಿಂದನೆ, ಈ ಡೌರಿ, ನನ್ಗೆ ವರದಕ್ಷಿಣೆ ಕಿರುಕುಳ ಕೊಟ್ಟ, ನನ್ಗೆ ಸೆಕ್ಸುವಲ್ ಟಾರ್ಚರ್ ಕೊಟ್ಟ, ಮತ್ತೊಂದು ಅಂತೇಳಿ ಹುಡುಗರ ಮೇಲೆ ಅನೇಕವಾದ ಸುಳ್ಳು ಅಪರಾಧಗಳನ್ನ ಹಾಕ್ತಾ ಇದ್ದಾರೆ ಹೆಣ್ಮಕ್ಳು. ಇದರಲ್ಲಿ ಒಂದು ಹೆಣ್ಮಕ್ಳು ಏನ್ ಮಾಡ್ತಿದ್ದಾಳೆ ಅಂತ ಹೇಳಿದ್ರೆ, ಈಗ ಇವರು ಲವ್ ಮಾಡಿ ಮದುವೆ ಮಾಡಿರೋದಲ್ಲ. ನಾನು ಖಡಾಖಂಡಿತವಾಗಿ ಹೇಳ್ತಾ ಇದ್ದೀನಿ, ಕೆಲವೊಂದು ಮಾಧ್ಯಮದವರು ನೀವೇನ್ ಮಾಡ್ತಿದ್ದೀರಾ ಅಂದ್ರೆ, ಪರಸ್ಪರವಾಗಿ ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡ್ರು, ಇಲ್ಲ ಅದು ಸುಳ್ಳು, ಇದು ಲವ್ ಮ್ಯಾರೇಜ್ ಇಲ್ಲ, ಅರೇಂಜ್ ಮ್ಯಾರೇಜು. ಓಕೆ, ಐಲ್ ಕಮ್ ಟು ದ ಪಾಯಿಂಟ್. ಓಕೆ, ಸೊ ಇದು ಅರೇಂಜ್ ಮ್ಯಾರೇಜ್. ವೀಕ್ಷಕರು ಎಲ್ರಿಗೂ ನಮಸ್ಕಾರ. ವಿಟು ಸೂರ್ಯ ಮಾತಾಡ್ತಾ ಇದ್ದೀನಿ. ಸೊ ನಮ್ಮ ಸ್ಟುಡಿಯೋದಲ್ಲಿ ಇವತ್ತು ನಮ್ಮ ಜೊತೆಲಿ ಇದ್ದಾರೆ ಅಂಬರೀಶ್ ಮತ್ತೆ ಅವ್ರ ತಾಯಿ ಚೆನ್ನಮ್ಮ ಅಂತ ಇದ್ದಾರೆ. ಈ ಚೆನ್ನಮ್ಮ ಅನ್ನೋರು ಟೈಲರಿಂಗ್ ಶಾಪ್ ಇಟ್ಕೊಂಡಿದ್ದಾರೆ, ಬ್ಲೌಸ್ ಗೀಸ್ ಅದು ಹೊಲ್ಸ್ಕೊಂಡಿರ್ತಾರೆ. ಅವಾಗ ಈ ಹುಡುಗಿ ಯಾರು ನಂದಿನಿ ಅನ್ನೋ ಹುಡುಗಿ ಫ್ಯಾಮಿಲಿಯಲ್ಲಿ ಪರಿಚಯ ಆಗ್ತಾರೆ. ಹಂಗೆ ಪರಿಚಯ ಆಗ್ತಾ ಇರ್ಬೇಕಾದ್ರೆ ಇವ್ರು ಬಂದ್ಬಿಟ್ಟು, ಈ ತರ ನನ್ನ ಮನೆಯಲ್ಲಿ ಒಂದು ಮಗಳಿದ್ದಾಳೆ, ನಿಮ್ಗೂ ಮಗ ಇದ್ದಾನೆ, ಸೊ ಮದುವೆ ಮಾಡಿಸ್ಕೊಡೋಣ ಅಂತ ಹೇಳಿ ಮಾತುಕತೆ ಆಗಿ ಇದು ಮದುವೆ ಆಗಿರೋದು. ಲವ್ ಇಲ್ಲ, ಯಾವುದೇ ಕಾರಣಕ್ಕೂ ಮದುವೆಗಿಂತ ಮುಂಚೆ ಹುಡುಗನಿಗೂ ಹುಡುಗಿಗೂ ಲವ್ ಇಲ್ಲ. ಇದು 100ಕ್ಕೆ 100 ಸತ್ಯ. ಐ ವಿಲ್ ಪ್ರೂವ್ ಯು ಪೀಪಲ್. ಐ ಆಮ್ ಟೆಲ್ಲಿಂಗ್ ಯು ಮೀಡಿಯಾ ಪೀಪಲ್, ಐ ಆಮ್ ಟೆಲ್ಲಿಂಗ್ ಯು ಓಪನ್ಲಿ. ನೀವು ಏನೇ ಮಾಡಿದ್ರು ನ್ಯೂಸ್ ಮಾಡಿಸ್ಕೊಂಡು ಕುತ್ಕೋಬೇಕಂತ ಹೇಳಿ ಏನಿಲ್ಲ. ಹುಡುಗಿ ಫೋಟೋ ಬ್ಲರ್ ಮಾಡ್ತೀರಿ, ಹುಡುಗನ ಫೋಟೋ ಜೂಮ್ ಮಾಡ್ತೀರಿ. ನಾನು ನಿಮ್ ವಿರುದ್ಧವಾಗಿ ಹೋಗ್ತಾ ಇಲ್ಲ, ರಿಯಾಲಿಟಿನ ತಗೊಂಡ್ಬರ್ತಾ ಇದ್ದೀನಿ. ಈ ಹುಡುಗಿ ತಪ್ಪು ಮಾಡಿದಾಳೆ ಅಂದ್ರೆ ಆ ಹುಡುಗಿನ ಜೂಮ್ ಮಾಡ್ತಾ ಇದ್ದೀನಿ, ಆ ಹುಡುಗ ತಪ್ಪು ಮಾಡಿದ ಅಂದ್ರೆ ಆ ಹುಡುಗನ್ ಜೂಮ್ ಮಾಡ್ತೀನಿ. ಓಕೆ, ಇವಾಗ ಆ ಹುಡುಗಿನ ಜೂಮ್ ಮಾಡಿ ತೋರಿಸುವಂತ ಕೆಲಸ ಮಾಡ್ತೀನಿ. ನಂದಿನಿ ಅನ್ನೋರು ಇವರೇ. ಓಕೆ, ಒಂದು. ಸೊ ಏನಾಗುತ್ತೆ, ಯಾವ ರೀತಿ ಲವ್ ಶುರು ಆಗುತ್ತೆ, ಮದುವೆ ಆಗಿ 1 ವಾರದಲ್ಲೇ ಹೆಂಗ್ ಮುರಿದೋಗುತ್ತೆ, ಇದ್ರ ಹಿನ್ನೆಲೆ ಏನಿರುತ್ತೆ, 4 ಲಕ್ಷ ಯಾರು ಕೇಳ್ತಾರೆ, ಬಾಳಗಾಲ ಮಾಡ್ಬೇಕಾದ್ರೆ ಏನಾಗುತ್ತೆ, ಯಾಕೆ ಬಾಳಲ್ಲ, ಹುಡುಗಿ ಹೋಗ್ಬಿಟ್ಟು ಏನಕ್ಕೆ ಕೇಸ್ ಹಾಕ್ತಾರೆ, ಅಂಡ್ ಹುಡುಗಿ ಹಿಂದೆ ಇರೋರು, ಅವ್ರ ಸಂಬಂಧಿಕರು ಹುಡುಗನ್ನ ಸಾಯಿಸಕ್ಕೆ ಎಷ್ಟು ಸರಿ ಪ್ರಯತ್ನ ಪಟ್ಟಿದ್ದಾರೆ, ಅಂಡ್ ಆ ಹುಡುಗ ಜೀವ ಉಳಿಸ್ಕೊಳ್ಳಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಬಂದು ಕೂತ್ಕೊಂಡಿದ್ದಾರೆ. ನಾನು ಪೊಲೀಸ್ ಇಲಾಖೆಯಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ, ಈ ಹುಡುಗನ್ನ ರಕ್ಷಣೆ ಮಾಡೋದು
ನಿಮ್ಮ ಕರ್ತವ್ಯ ಆಗಿರುತ್ತದೆ. ಯಾಕಂದ್ರೆ 4 ಸರಿ ಅಟ್ಯಾಕ್ ಆಗಿದೆ. ಸೊ ನನ್ನ ಪ್ರಾಣ ಭಯ ಇದೆ ಸರ್ ಅಂತ ಹೇಳಿ ಬಂದು ಕೂತ್ಕೊಂಡಿದ್ದಾರೆ. ಅಂಡ್ ಮೋರ್ ಓವರ್ ಅವ್ರಿಗೆ ಮಾತಾಡಿಸ್ತಾ ಹೋಗ್ತೀನಿ. ಅವ್ರಿಗೆ ವೆಲ್ಕಮ್ ಮಾಡೋಣ. ಅಮರೀಶ್ ನಮಸ್ತೆ. ಓಕೆ ಅಮರೀಶ್, ಏನ್ ನಡೀತು ಅಮರೀಶ್ ನಿಮ್ ಜೀವನದಲ್ಲಿ? ಸರ್ ಜೀವನದಲ್ಲಿ ಏನ್ ನಡೀತು ಅಂದ್ರೆ ನನ್ನ ತಾಯಿ ಜೊತೆ ಸ್ನೇಹ ಬೆಳೆಸಿ ಮದುವೆ ಮಾಡಿಸಿದ್ರು ಸರ್. ಮದುವೆ ಮಾಡಿಸಿ 1 ವಾರಕ್ಕೇನೆ ಆ ಹುಡುಗಿನ ಹತ್ರ ಜಗಳ ಮಾಡಿದ್ರು ಸರ್. ಏನಂತ ಜಗಳ ಮಾಡಿದ್ರು ಅಂದ್ರೆ, ನೋಡು ನಾನು ನಿನ್ ಜೊತೆ ಸಂಸಾರ ಮಾಡ್ಬೇಕಾದ್ರೆ ನಿಮ್ ತಾಯಿ ಬಿಟ್ಬಿಟ್ ಬಾ ಅಂತ ಹೇಳಿದ್ರು ಸರ್. ತಾಯಿನ ಬಿಟ್ಬಿಟ್ ಬಾ ಅಂದಾಗ ನಾನು ಹೇಳ್ದೆ, ನೋಡು ನನ್ ತಂದೆ ಇಲ್ಲ, ನನ್ನ ತಾಯಿಗೆ ನಾನೇ ಆಧಾರ. ಮದುವೆಯಾಗ 1 ವಾರಕ್ಕೇನೆ ನಿಮ್ ತಾಯಿ ಬಿಟ್ಬಿಟ್ ಬಾ ಅಂತಂದ್ರೆ ನನ್ ತೊಂದರೆ ಆಗುತ್ತೆ, ನನ್ ಬರಕ್ ಆಗಲ್ಲ ಅಂತ ಹೇಳಿದೆ ಸರ್. ಮದುವೆಯಾಗ 9 ದಿವಸದಲ್ಲಿ ಅವಳು 3 ಸರಿ ಜಗಳ ಮಾಡ್ಕೊಂಡು ಅವ್ರ ಮನೆಗೆ ಹೋದ್ಲು ಸರ್. ಹೆಂಗ್ ಪರಿಚಯ ಆಗಿದ್ರು ಅವ್ರಿಗೆ? ಹೆಂಗ್ ಪರಿಚಯ ಅಂದ್ರೆ ಬಟ್ಟೆ ಹೊಲ್ಸಕ್ ಬಂದ್ರು ಸರ್. ಬಟ್ಟೆ ಹೊಲ್ಸಕ್ ಯಾರು ಹುಡುಗಿ ಬರ್ತಿದ್ರ? ಅವ್ರ ತಂದೆ ತಾಯಿನೂ ಬಂದಿದ್ರೆ, ಹುಡುಗಿನೂ ಬಂದಿದ್ದಾರೆ. ಓಕೆ. ಆಮೇಲೆ ಟೈಲರ್. ನಾವು ಟೈಲರ್. ಓಕೆ. ಇಡೀ ಬನ್ನಳ್ಳಿಗೆ ಒಂದು 24 ವರ್ಷದಿಂದ ಅಲ್ಲೇ ಇದೀವಿ ಸರ್ ನಾವು. ಬನ್ನಳ್ಳಿ ಅಂದ್ರೆ ಚಂದಾಪುರ ಬನ್ನಳ್ಳಿ. ಬಂದು ಹಂಗೆ ಮಾತಾಡ್ಕೊಂಡೆ ಫ್ರೆಂಡ್ಶಿಪ್. ಅದೇ ನೋಡಿ ನಮ್ಮ ಟೈಲರಿಂಗ್ ಅಲ್ವಾ, ಎಲ್ಲರ ಜೊತೆಗೂ ಕ್ಲೋಸ್ ಆಗಿರ್ತೀವಿ. ಫ್ರೆಂಡ್ಶಿಪ್ ಆಗಿ ನಿಮ್ ಜೊತೆಲ್ಲ ನಿಮ್ ಮಗನ್ ಜೊತೆಲ್ಲ? ಮಗನ್ಗೆ ಫಸ್ಟ್ ಪರಿಚಯ ಆದ್ರು ಸರ್. ಆಮೇಲೆ ನಮ್ಮ ಹತ್ರ ಅವರಪ್ಪ ಮಗನಿಗೆ ಪರಿಚಯ ಆದ್ರು. ಸರಿ. ಆಮೇಲೆ ನನಗ ಅವ್ರ ಅಮ್ಮ ಪರಿಚಯ ಆದ್ರು. ಸರಿ. ಪರಿಚಯ ಮಾಡ್ಕೊಂಡು ಹಂಗೆ ಬರ್ತಾ ಈ ಹುಡುಗಿ ಫಸ್ಟ್ ಪರಿಚಯ ಆಗಿದೆ ಯಾರಿಗೆ? ನಂದಿನಿ. ಫಸ್ಟ್ ಯಾರಿಗೂ ಪರಿಚಯ ಆಗಿಲ್ಲ ಸರ್. ಅವ್ರ ಅಪ್ಪಗಷ್ಟೇ ಪರಿಚಯ. ಅವ್ರ ಅಪ್ಪನೇ ಇಷ್ಟೆಲ್ಲ ಒತ್ತಾಯ ಮಾಡಿರೋದು, ಮದುವೆ ಮಾಡ್ತೀನಿ ಅಂದಿದ್ದು. ಅವ್ರ ಅಮ್ಮನೂ ಹಂಗೆ ಹೇಳಿದ್ದು, ಏನಂತ ನಿನ್ ಮಗಳು ಇಷ್ಟ ಆಗಿದ್ದಾನೆ, ನಾವು ಕೊಡ್ಬೇಕು ಅನ್ಕೊಂಡಿದೀವಿ ಅಂತ ಬಂದು ಮಾತಾಡಿದ್ದು ಅವ್ರೇನೆ. ನಾವಂತೂ ಅವ್ರ ಮನೆ ಬಾಗ್ಲಿಗೆ ಹೋಗಿ ಕೆಲಸ ಮಾಡ್ತಿದ್ದಪ್ಪ. ಇಲ್ಲ ಸರ್. ಮತ್ತೆ ಇವ್ಗೆ ಹೆಂಗ್ ಪರಿಚಯ ಆಗ್ತಾರ? ಅವ್ರು ಪರಿಚಯ ಆಗಿಲ್ಲ ಸರ್. ಇವಾಗ ನಾನು ಹೇಳಿದ್ದೇನಮ್ಮ ನನಗೆ, ಅವ್ರ ತಂದೆ ಫಸ್ಟ್ ಪರಿಚಯ ಆಗಿದ್ದು ನಿಮ್ ಮಗನಿಗೆ ಅಂತ. ಹೆಂಗೆ ಪರಿಚಯ ಆದ್ರು? ನೀವು ಟೈಲರಿಂಗ್ ಕೆಲಸ ಮಾಡ್ತೀರಾ, ನಿಮ್ ಅಂಗಡಿಲಿ ಅವ್ರು ಬಟ್ಟೆ ಹೊಲ್ಸಕ್ ಬರ್ತಾರೆ, ಅವ್ರ ಪರಿಚಯ. ಬಟ್ ನಿಮ್ ಮಗನ್ಗೆ ಹೆಂಗ್ ಪರಿಚಯ ಆಗ್ತಾರೆ? ಪರಿಚಯ ಅಂದ್ರೆ ಹಿಂಗೆ ಮಾತಾಡ್ತಾ ಸರ್. ಇವಾಗ ಚಂದಾಪುರದಲ್ಲಿ ಅಂಗಡಿ ಇಟ್ಕೊಂಡಿದ್ದ ನನ್ ಮಗ. ಅಂಗಡಿ ಇಟ್ಕೊಂಡಾಗಿಂದ ಅವ್ರ ಅಪ್ಪ ಏನ್ ಅಂಗಡಿ ಇಟ್ಕೊಂಡಿದ್ದ? ಮೊಬೈಲ್ ಶಾಪ್. ಮೊಬೈಲ್ ಶಾಪ್. ನಾನ್ ಕೇಳ್ತಾ ಇರೋ ಪ್ರಶ್ನೆಗೆ ಕರೆಕ್ಟ್ ಆಗಿ ಆನ್ಸರ್ ಮಾಡಿ. ನಿಮ್ಮ ಅಂಗಡಿಗೆ ಬರ್ತಾ ಇದ್ರು ಏನಕ್ಕೆ? ಬಟ್ಟೆ ಹೊಲ್ಸಕ್ಕೆ. ಇವ್ರ ಅಂಗಡಿಗೆ ಮೊಬೈಲ್ ರೆಡಿ ಮಾಡ್ಸಕ್ ಹೋಗ್ತಾ ಇದ್ರ? ಅದು ಏನು ಗೊತ್ತಿದ್ರೆ ಗೊತ್ತಿಲ್ಲ ಸರ್. ಅವ್ರ ಅಪ್ಪ ಹೇಳಿದ್ದು, ನಿಮ್ ಮಗ ನನಗ ಅವಾಗಿಂದಾನು ಪರಿಚಯ ಇದ್ದಾನೆ, ನೋಡಿದೀನಿ, ನಿಮ್ ಮಗನ್ ನೋಡಿದೀನಿ, ಚಂದಾಪುರದಲ್ಲೆಲ್ಲ ಓಡಾಡಕ್ ನೋಡಿದೀನಿ, ನಿಮ್ ಮಗನ್ ಕೊಡ್ಬೇಕು ಅಂತ ನನ್ಗೆ ಆಸೆ ಆಗೈತೆ. ನಿಂದ್ ಹೆಂಗಮ್ಮ, ನೀವೇನಂತ ನಾವ್ ಹೆಂಗ್ ನಂಬೇಕು? ಹೆಂಗ್ ನಂಬೇಕು ಅಂತಂದ್ರೆ ಮತ್ತೆ ಅವ್ರು ಆತರ ಮಾತಾಡಿದ್ರು ಸರ್. ಅವ್ರು ಏನ್ ಮಾತಾಡಿದಾರಂತ ನೀವ್ ಹೇಳ್ತಿದ್ದೀರಿ. ಈಗ ಆ ಹುಡುಗಿ ಬಂದ್ಬಿಟ್ಟು ಆ ಹುಡುಗಿ ವಿಷಯಕ್ಕೆ ನಾನು ಬರ್ತೀನಿ ಆಮೇಲೆ. ಆ ಹುಡುಗಿನ ಏನೇನೋ ಹೇಳ್ತಿದ್ದಾರೆ. ಸೊ ನಾನೆಲ್ಲ ನೋಡ್ಕೊಂಡೆ, ನ್ಯೂಸ್ ಅಲ್ಲಿ ನೋಡ್ಕೊಂಡೆ ನಾನು ಮಾತಾಡ್ತಾ ಇರೋದು. ಸೊ ಫೈನ್, ಇದನ್ನ ಹುಡುಗಿ ಹತ್ರ ಮಾತಾಡೋ ಕೆಲಸನ ಮಾಡ್ತೀನಿ. ಸೊ ನೀವು ಹೇಳೋದನ್ನ ನಿಮ್ ಮಗ ಫಸ್ಟೇ ಪರಿಚಯ ಇದ್ರು, ನಿಮ್ ಮಗಳಿಗೆ ನೀವೇ ಕೇಳಿರ್ಬೋದು ಏನಂತೇಳಿ, ನಿಮ್ ಮಗಳನ್ನ ಕೊಟ್ಟಿ ನಿಮ್ ಮಗಳು ಬರ್ತಾಳಪ್ಪ ಅಂಗಡಿಗೆ, ನಾನು ನೋಡಿದ್ದೀನಿ. ಯಾವ ಪ್ರಮಾಣ ಮಾಡೋದು ಮಾಡ್ತೀವಿ ಸರ್, ನಾನ್ ಕೇಳಿಲ್ಲ, ಅವರೇ ಕೇಳಿದ್ದು. ನಮ್ಮ ಮನೆ ಬಾಗಿಲಿಗೆ ಬಂದು ಅವರೇ ಕೇಳಿದ್ದು, ನಿಮ್ ಮಗನ ಇಷ್ಟ ಆಗಿದ್ದಾನೆ, ನಿಮ್ ಮಗನ್ ಕೊಡ್ಬೇಕಂತ ನಮ್ಗೆ ಆಸೆ ಆಗೈತೆ. ಸೊ ನೀವ್ ಕೇಳಿರೋದಕ್ಕೂ ದಾಖಲಿಲ್ಲ, ಅವ್ರು ಕೇಳಿರೋದಕ್ಕೂ ದಾಖಲಿಲ್ಲ. ಒಟ್ಟಲ್ಲಿ ಬಂದ್ಬಿಟ್ಟು ಈ ಹುಡುಗ ಫಸ್ಟ್ ಪರಿಚಯ ಇಲ್ಲ. ಓಕೆ. ಮದ್ವೆ ಆದ್ಮೇಲೆ ನೀವು ದೊಡ್ಡವ್ರು ಸೇರಿ, ನಿಮ್ ಫ್ಯಾಮಿಲಿಯವರು ಅವ್ರ ಫ್ಯಾಮಿಲಿಯವರು ಸೇರ್ಕೊಂಡು ಆಮೇಲೆ ನೀನ್ ಹುಡುಗಿನ ಯಾವಾಗ ಬಂದ್ ನೋಡಿದೆ ಸರ್? ಮದ್ವೆ ಇನ್ನೇನ್ ಹತ್ರ ನಿಶ್ಚಿತಾರ್ಥ ಆಗೋದಕ್ಕೆ 1 ವಾರ ಇರ್ಬೇಕಾದ್ರೆ ನೋಡಿದೆ ಸರ್. ನೋಡಿದ್ದು ಕನ್ಫರ್ಮ್. ಇದು ಸುಳ್ಳಲ್ಲ, ಪಕ್ಕ. ಓಕೆ. ಮುಂಚೆ ಕಾಂಟ್ಯಾಕ್ಟ್ ಇಲ್ಲ, ನನ್ನ ಹತ್ರ ಸುಳ್ಳು ಹೇಳಿದ್ರೆ ನಾನು ಓಪನ್ ಆಗಿ ಹೇಳ್ತೀನಿ, ಅದು ಹುಡುಗಿ ಆಗ್ಲಿ ಹುಡುಗ ಆಗ್ಲಿ ಯಾರಾಗ್ಲಿ. ಬಟ್ ಇದು ಪುರುಷ ರಕ್ಷಣಾ ಆಯೋಗನೇ. ಬಟ್ ಅದಕ್ಕಂತ ಹೇಳಿ ನಾನು ಪುರುಷ ರಕ್ಷಣಾ ಆಯೋಗ ಅಂತ ಮಾಡಿರೋದು ನೊಂದ ಪುರುಷರಿಗೆ, ಓಕೆ, ನರಳಾಡ್ತಾ ಇರೋರಿಗೆ. ಓಕೆ, ನೀನ್ ಇವಾಗ ಓಕೆ ನನ್ ಪ್ರಾಣ ಭಯ ಇದೆ ಸರ್, ನನ್ ಸಾಯಿಸ್ಬಿಡ್ತಾರೆ ಅಂತ ಬಂದಿದ್ಯಾ, ಅದಕ್ಕೇನ್ ರಕ್ಷಣೆ ಕೊಡ್ಬೇಕು ನಾವು ಕೊಡ್ತೀವಿ ಕಾನೂನು ರೀತಿಯಿಂದ. ಓಕೆ. ಸೊ ಈ ಹುಡುಗಿಗೆ ನೀನು 1 ವಾರದ ಮುಂಚೆ ಪರಿಚಯ ಆಯ್ತು. ಓಕೆ, ಮದ್ವೆ ಆಯ್ತು. ಸೊ ಮದ್ವೆ ಬಂದ್ಬಿಟ್ಟು ಮಾರ್ಚ್. ಎಂಗೇಜ್ಮೆಂಟ್ 2 ತಿಂಗಳಿಗೆ ಮದ್ವೆ ಆಯ್ತು ಸರ್. ಎಂಗೇಜ್ಮೆಂಟ್ ಯಾವಾಗ ಆಯ್ತು ಸರ್? ಮದ್ವೆಗೂ 1 ತಿಂಗಳು ಮುಂಚೆ ಎಂಗೇಜ್ಮೆಂಟ್ ಆಯ್ತು ಸರ್. ಎಂಗೇಜ್ಮೆಂಟ್ ಆಯ್ತು, ಅದನ್ನ ಹೇಳೇ ಇಲ್ಲ. ಸೊ ಎಂಗೇಜ್ಮೆಂಟ್ ನೀನ್ ಇವಾಗ ಏನ್ ಹೇಳ್ದೆ ನನಗೆ? ಮದ್ವೆಗೆ ಮುಂಚೆ 1 ವಾರ ಮುಂಚೆ ನನ್ಗೆ ಹುಡುಗಿ ನೋಡಿದ್ರಲ್ಲ ಸರ್, ಎಂಗೇಜ್ಮೆಂಟ್ಗೂ 1 ವಾರ ಮುಂಚೆ ಪರಿಚಯ ಇರೋದು ಅಂತ ಹೇಳ್ತಿದ್ರು ಸರ್. ಕನ್ಫ್ಯೂಸ್ ಮಾಡ್ಕೊಂಡಿದ್ದೆ. ಓಕೆ, ಎಂಗೇಜ್ಮೆಂಟ್ ಮುಂಚೆ 1 ವಾರದ ಮುಂಚೆ. ಓಕೆ. ಸೊ ಅಲ್ಲಿವರೆಗೂ ಹುಡುಗಿ ಯಾರು ಅಂತ ಗೊತ್ತಿಲ್ಲ. ಸೊ ಹುಡುಗಿ ನಿನ್ಗೆ ಇಷ್ಟ ಆಯ್ತು ಸರ್. ನಮ್ಮಮ್ಮ ನೋಡಿದ್ಮೇಲೆ ನನ್ ಇಷ್ಟ ಅಂತ ಹೇಳ್ಬಿಟ್ಟು ಮುಂದೆ ಮೂವ್ ಆದೆ ಸರ್. ಓಕೆ. ಮೂವ್ ಆದೆ ಅನ್ನೋದು ಪದ ಬೇರೆ ತರ ಬರುತ್ತೆ. ಅಂದ್ರೆ ನಾನು ಒಪ್ಕೊಂಡೆ. ಸೊ ಮೆಸೇಜು ಕಾಲ್ಸ್ ಆತರ ಏನಿರ್ಲಿಲ್ಲ ಸರ್. ನಾನು ಎಂಗೇಜ್ಮೆಂಟ್ ಆಗೋರ್ಗು ಯಾವ್ದು ಮೆಸೇಜ್ ಕಾಲ್ ಏನ್ ಮಾಡಿ, ಅದನ್ನೇ ಹೇಳ್ತಿರೋದು. ಮೆಸೇಜ್ ಎಂಗೇಜ್ಮೆಂಟ್ ಆದ್ಮೇಲೆ ಮೆಸೇಜ್ ಮಾಡಿದೆ ಸರ್. ಮೆಸೇಜ್ ಕಾಲ್ಸ್ ಮಾತಾಡ್ತಾ ಇದ್ರಿ, ಮೀಟ್ ಮಾಡ್ತಾ ಇದ್ರಿ. ಓಕೆ. ಸೊ ಇದು ಅರೇಂಜ್ ಮ್ಯಾರೇಜ್, ಕಂಪ್ಲೀಟ್ಲಿ ಅರೇಂಜ್ ಮ್ಯಾರೇಜ್. ಓಕೆ. ಎಂಗೇಜ್ಮೆಂಟ್ ಆದ್ಮೇಲೆ ಹೆಂಡತಿ ಅನ್ಬಿಟ್ಟು ಮೀಟ್ ಮಾಡೋದು, ಹೆಂಡತಿ ಆಗೋಡು ಅನ್ಬಿಟ್ಟು ಮೀಟ್ ಮಾಡೋದು, ಇಟ್ಸ್ ಎ ಕಾಮನ್. ಓಕೆ. ನೆಕ್ಸ್ಟ್ ಏನಾಯ್ತು ಸರ್? ನೆಕ್ಸ್ಟ್ ಮದುವೆ ಆಯ್ತು ಸರ್. ಮದುವೆ ಆದ್ಮೇಲೆ ನಮ್ಮ ಮನೆ ದೇವರಿಗೆ ನಾವು ಪೂಜೆಗೆ ಹೋಗಿದ್ವಿ ಸರ್. ಪೂಜೆಗೆ ಹೋಗಿ ಬಂದ ಮೇಲೆ ಜಗಳ ಮಾಡಿದ್ರು ಸರ್ ನಮ್ಮ ವೈಫ್. ಜಗಳ ಮಾಡಿದ್ರು. ಏನಕ್ಕೆ ಜಗಳ ಮಾಡಿದ್ರು ಅಂದ್ರೆ ಅವ್ರ ಮಾವ ಇದ್ದಾರೆ ಸರ್. ಯಾವ ದೇವಸ್ಥಾನ ಪೂಜೆಗೆ ಹೋಗಿದ್ವಿ ಸರ್? ಅಂಬಾಭವಾನಿ, ಮಹಾರಾಷ್ಟ್ರದಲ್ಲಿ. ಮಹಾರಾಷ್ಟ್ರ ಅಂಬಾಭವಾನಿ, ತುಳಜಾಭವಾನಿ, ಅಂಬಾಭವಾನಿ. ಕರೆಕ್ಟಾ? ಅಂಬಾಭವಾನಿ, ತುಳಜಾಭವಾನಿ.
ಅವ್ರ Okay. ಮನೇಲಿ ಇವ್ರು. ಗೊತ್ತದ್ದು. ಹೋಗಿದ್ದೆ ಸರ್. ಇಲ್ಲಿಂದ 2700 ಕಿಲೋಮೀಟರ್ ಆಗುತ್ತೆ. ಹಾ, ಹೌದು ಸರ್. ಸರ್. ಗೊತ್ತು. ಹೋಗಿ ಬಂದ ಮೇಲೆ ಸರ್ ಒಂದು ಅವ್ರ ಮಾವ ಅವ್ರ ಅಕ್ಕನ ಗಂಡ ಸರ್ ಭಾವ ಆಗ್ಬೇಕು ಸರ್. ಅವ್ರು ಮೆಸೇಜ್ ಮಾಡ್ತಾರೆ ಸರ್ ಅವಳಿಗೆ. ಏನಂತಂದ್ರೆ ಅವ್ನ್ ನಿನ್ ಗಂಡಂದ್ ಏನಿದ್ಯೋ ಎಲ್ಲ ಕ್ಲಿಯರ್ ಮಾಡ್ಕೋ, ಸೆಟ್ಲ್ಮೆಂಟ್ ಮಾಡ್ಕೋ, ನಾನು ನೋಡ್ಕೊಳ್ತೀನಿ ಅಂತ ಮೆಸೇಜ್ ಮಾಡ್ತಾರೆ ಸರ್. ಈ ನಂದಿನಿಯವರ ಅಕ್ಕನ ಗಂಡ. ಹೌದು ಸರ್. ಏನ್ ಅವ್ರ ಹೆಸರು? ಸುರೇಶ್ ಅಂತ ಸರ್. ಸುರೇಶ್. ಹೌದು ಸರ್. ಅದು ದಾಖಲೆ ಇದೆಯಾ? ದಾಖಲೆ ಇದೆ ಅಂದ್ರೆ ಸರ್ ನನ್ನ ಹತ್ರ ಅವ್ರ ಇದ್ದಿದ್ದ ಮೊಬೈಲ್ ದಾಖಲೆನ ಇಟ್ಕೊಂಡಿದ್ದಾರೆ ಸರ್. ಒಬ್ಬೊಬ್ರು ಮಾತಾಡ್ಬೇಕು. ನನ್ನ ಹತ್ರ ಇದ್ದಿದ್ದ ದಾಖಲೆನ ಸರ್ ನನ್ ಎವಿಡೆನ್ಸ್ ಇದೆ ಅಂತ ಹೇಳ್ಬಿಟ್ಟು ತಿಳಿದು ಇವನೇನ್ ಮುಂದೆ ಏನ್ ಮಾಡ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ನನ್ನ ಹೊಡೆದು ನನ್ ಕಾಲ್ ಮುರಿದು ನನ್ನ ಹತ್ರ ಫೋನು, ಚಿನ್ನ, ಕ್ಯಾಶು ಎಲ್ಲ ಕಿತ್ಕೊಂಡಿದ್ದಾರೆ ಸರ್. ಯಾರು? ಅವ್ರ ಅಪ್ಪ, ಅವ್ರ ಅಮ್ಮ, ಆ ಸುರೇಶ್ ಅನ್ನೋನು, ಅವ್ರ ಮಾವ, ಮತ್ತೆ ಅವ್ರ ನಂದಿನಿ ಹುಡುಗಿ, ಅವ್ರ ಫ್ಯಾಮಿಲಿ ಸರ್, ಇಡೀ ಫ್ಯಾಮಿಲಿ ಸರ್. ಇವರೆಲ್ಲರೂ ಬಂದು ಹೊಡೆದ್ರು? ಹೌದು ಸರ್. ಎಲ್ಲಿ ಬಂದು ಹೊಡೆದ್ರು ಸರ್ ಚಂದಾಪುರ ಬಸ್ ಸ್ಟಾಪ್ ಅಲ್ಲಿ ಅವ್ರ ಅಪ್ಪ ಫಸ್ಟ್ ಹೊಡೆದ್ರು ಸರ್. ಚಂದಾಪುರ ಬಸ್ ಸ್ಟಾಪ್ ಅಲ್ಲಿ ಹೊಡೆದು ನಾನು ಭಯ ಬಿದ್ದು ಬಸ್ ಎಕ್ಕಿ ಹೋದೆ ಸರ್. ಬಸ್ ಯಾಕೆ ಹೋದಾಗ ವೀರ ಸಂದರ್ಭದಲ್ಲಿ ಸ್ಟಾಪ್ ಬಂತು ಸರ್. ನನ್ನ ಫ್ರೆಂಡ್ಗೆ ಒಬ್ಬ ಫೋನ್ ಮಾಡಿದ್ದೆ, ಬಾಯಿ ತರ ನನ್ ತೊಂದರೆ ಕೊಡ್ತಾ ಇದಾರೆ ಅಂತ ಹೇಳಿದ್ರು. ಅವ್ನ್ ಬಂದ ಸರ್. ಅವನ ಮೀಟ್ ಮಾಡೋದಕ್ಕಂತ ನಾನು ಬಸ್ ಇಳಿದಿದ್ದೇನೆ, ನನ್ನ ಅಲ್ಲೇ ಹೊಡೆದ್ರು ಸರ್. ಯಾರು ಹೊಡೆದ್ರು ಅಂದ್ರೆ ಅವ್ರ ಅಪ್ಪ ಹೊಡೆದ್ರು ಸರ್, ಮತ್ತೆ ಹುಡುಗಿಯವರ ಅಣ್ಣ ನವೀನ್ ಅಂತ ಹೇಳ್ಬಿಟ್ಟು, ಮತ್ತೆ ಹುಡುಗಿಯವರ ಅಕ್ಕನ ಗಂಡ ಸರ್ ಸುರೇಶ್ ಅಂತ. ಸುರೇಶ್. ಇವರಿಷ್ಟು ಜನ ಬಂದು ಹೊಡಿತಾರೆ ಸರ್. ಮತ್ತೆ ಅವ್ರ ಅಮ್ಮನು ಸರ್, ನಂದಿನಿ ಅವ್ರ ತಾಯಿ ಸರ್, ರೇಣುಕಮ್ಮ ಅಂತ ನಮ್ಮ ಅತ್ತೆ, ಅವರು ಕೂಡ ಹೊಡಿತಾರೆ ಸರ್. ಹೊಡೆದು ನನ್ ಕಾಲ್ ತೀವ್ರದೆ ನನ್ ಕಾಲ್ ಮುರಿದಿರ್ತದೆ ಸರ್. ಆಲ್ರೆಡಿ ನನ್ ಕಾಲ್ ಮುರಿದೋಗಿದೆ ಈಗ? ಸರ್ ಇದು ಫ್ರಾಕ್ಚರ್ ಆಗಿದೆ ಸರ್. ಇನ್ನೂ ಪೇನ್ ಇದೆ ಸರ್ ನನಗೆ. ಮೆಡಿಕಲ್ ಆಗಿದೆಯಾ? ಆಗಿದೆ ಸರ್. ದಾಖಲೆ ಎಲ್ಲಿದೆ? ಇದೆ ಸರ್, ಇಲ್ಲೇ ಇದೆ ಸರ್. ಸರ್ ನನಗೆ ಆಲ್ರೆಡಿ ಆಕ್ಸಿಡೆಂಟ್ ಆಗಿತ್ತು ಸರ್. ಆಕ್ಸಿಡೆಂಟ್ ಆಗಿತ್ತು, ಅದೇ ಕಾಲನ್ನ ತಿರ್ಸಿ ಮುರಿದ್ರು ಸರ್. ನನ್ಗೆ ಗೊತ್ತಿದ್ದು ಸರ್. ಇದು ಮದುವೆ ಹಾಕೋ ಮುಂಚೆನೆ ಇದೆಲ್ಲ ಗೊತ್ತಿತ್ತು ಸರ್. ಇವಾಗ ಹುಡುಗಿ ಏನ್ ಹೇಳ್ತಾಳೆ ಅಂದ್ರೆ, ಇಲ್ಲ ನಾವು ಹೊಡೆದಿದ್ದಲ್ಲ ಮೊದ್ಲೇ ಆಕ್ಸಿಡೆಂಟ್ ಆಗಿತ್ತು. ಇಷ್ಟೆಲ್ಲ ಆಯ್ತಲ್ಲ, ಕಾಲೆಲ್ಲ ಮುರಿದಾಕ್ತಾರಲ್ಲ ಸರಿ. ಫಸ್ಟ್ ಮುರಿದೋಗಿರೋ ಕಾಲ ಇನ್ನೊಂದ್ಸರಿ ಮುರಿದಾಕ್ತಾರೆ, ತಿರ್ಸಿದ್ರು. ಹೆಂಗ್ ತಿರ್ಸಿದ್ರು? ಯಾರು ತಿರ್ಸಿದ್ದು? ಸರ್ ನಂದಿನಿ ಅವರ ಅಣ್ಣ ಸರ್. ನಂದಿನಿ ಅವರ ಅಣ್ಣ ಕಾಲ್ ಹಿಡಿದು ತಿರ್ಸ್ತಾ ಸರ್. ತಿರ್ಸ್ತಾ. ಸೊ ಅವಾಗ ನೀನು ಕಾಲಿಗೆ ಏಟಾಯ್ತು? ಸರ್. ಓಕೆ, ಟ್ರೀಟ್ಮೆಂಟ್ ತಗೊಂಡೆ ಸರ್. ಟ್ರೀಟ್ಮೆಂಟ್ ತಗೊಂಡಿರೋ ಪ್ರೂಫ್ ಇದೆಯಾ? ಇದೆ ಸರ್. 1 ತಿಂಗಳು ಬೆಡ್ ರೆಸ್ಟ್ ತಗೊಂಡಿದ್ದೀನಿ ಸರ್. 1 ತಿಂಗಳು ಬೆಡ್ ರೆಸ್ಟ್. ಹೌದು ಸರ್. ಓಕೆ, ಆ ಫೋಟೋ ಇದು ಏನಾದ್ರು? ಫೋಟೋ ಇದೆ ಸರ್. ಫೋಟೋ ಮತ್ತೆ ಹಾಸ್ಪಿಟಲ್ ಕಾಪಿ? ಹಾಸ್ಪಿಟಲ್ ಕಾಪಿ ಇದೆ ಸರ್. ಸರ್ ಇದೆ ಹಾಸ್ಪಿಟಲ್ ಕಾಪಿ. ಸಂಜಯ್ ಗಾಂಧಿ ಬರ್ಕೊಟ್ಟಿದ್ರು ಸರ್, ಆನೇಕಲ್ ಗೌರ್ಮೆಂಟ್ ಹಾಸ್ಪಿಟಲ್ ಇಂದ. ಸಂಜಯ್ ಗಾಂಧಿ ಹಾಸ್ಪಿಟಲ್. ಓಕೆ, ಅಲ್ಲಿ ಬರ್ಕೊಟ್ಟಿದ್ರು ಸರ್. ಓಕೆ, ಸಂಜಯ್ ಗಾಂಧಿ ಹಾಸ್ಪಿಟಲ್ಗೆ ಹೋಗಿದ್ರಿ. ಓಕೆ, ಸೊ ಇಷ್ಟ ಆಯ್ತಲ್ಲ, ಅದಾದ್ಮೇಲೆ ಅವ್ರ ಮೇಲೆ ಕಂಪ್ಲೇಂಟ್ ಹಾಕಿಲ್ವಾ? FIR ಹಾಕಿದೆ ಸರ್. FIR ಹಾಕಿದ್ಯಾ? ಎಲ್ಲಿದೆ FIR ಕಾಪಿ? FIR NCR? FIR ಸರ್. FIR ಇವ್ರ ಮೇಲೆ? ಯಾರ್ಯಾರ ಮೇಲೆ? ಸರ್ ನಂದಿನಿ ಅವ್ರ ಅಪ್ಪ, ಓಕೆ, ನಂದಿನಿ ಮೇಲೆ, ನನ್ನ ಹೆಂಡತಿ ಮೇಲೆ, ಓಕೆ, ಮತ್ತು ಅವ್ರ ಅಣ್ಣ ಮೇಲೆ, ಓಕೆ, ಅವರ ಮಾವನ ಮೇಲೆ, ಅವರ ಅಣ್ಣನ ಹೆಂಡತಿ ಮೇಲೆ ಸರ್, ಅವ್ರ ಅಮ್ಮ ಮೇಲೂ ಹಾಕಿದೆ ಸರ್. ಟೋಟಲ್ 6 ಜನ ಮೇಲೆ? ಹೌದು ಸರ್. 6 ಜನ ಮೇಲೆ FIR ಆಗಿದೆ. 7 ಜನ ಮೇಲೆ ಸರ್. 7 ಜನ ಮೇಲೆ. ಇನ್ನೊಬ್ರು ಯಾರು? ಅವ್ರ ಮಾವ ಇನ್ನೊಬ್ರು ಮಾದೇಶನ್ ಅವರು ಇದ್ದಾರೆ. ಮಾದೇಶನ್ ಅವರು. ಅವ್ರ ಆಟೋ ತಗೊಂಡು ಅದ್ರಲ್ಲಿ ಎತ್ಕೊಂಡು ಹೋಗಿದ್ರು ಸರ್ ನನ್ನ. ಓಕೆ, A1 ಸಂಪಂಗಿ. ಹೌದು ಸರ್. ಓಕೆ, A2 ಬಂದ್ಬಿಟ್ಟು ಶ್ರೀಮತಿ ರೇಣುಕಮ್ಮ, A3 ಬಂದ್ಬಿಟ್ಟು ಶ್ರೀಮತಿ ನಂದಿನಿ. ಓಕೆ, A4 ಬಂದ್ಬಿಟ್ಟು ಸುರೇಶ್, ಮತ್ತೆ A5 ಬಂದ್ಬಿಟ್ಟು ಮಾದೇಶ್, A6 ಬಂದ್ಬಿಟ್ಟು ನವೀನ್, A7 ಬಂದ್ಬಿಟ್ಟು ಜನೀಶ್ ಶ್ರೀಮತಿ ಜನೀಶ್ ಅಂತ. ಜನೀಶ್ ವೈಫ್ ಸರ್. ಓಕೆ, ನವೀನ್ ಅವರ ವೈಫ್. ಓಕೆ, ಸೊ ಇಷ್ಟು ಜನರ ಮೇಲೆ FIR ಆಗಿದೆ. FIR ಆಗಿರೋ ಡೇಟ್ ಬಂದ್ಬಿಟ್ಟು 18/11/2025. ಸೊ ರೀಸೆಂಟ್ ಆಗಿ ಆಗಿರೋದು. ಓಕೆ, ಇದು FIR ಇನ್ನು ಕೋರ್ಟ್ ಹೋಗಿಲ್ವಾ? ಚಾರ್ಜ್ ಶೀಟ್ ಆಗಿಲ್ವಾ? ಚಾರ್ಜ್ ಶೀಟ್ ಆಗಿದೆ ಸರ್. ಚಾರ್ಜ್ ಶೀಟ್ ಆಗಿದೆಯಾ? ಓಕೆ, ಫೈನ್. ಓಕೆ, ಈಗ ನೆಕ್ಸ್ಟ್ ಸರ್ ಇಷ್ಟೆಲ್ಲ ಆಯ್ತು ಸರ್. ಇಷ್ಟೆಲ್ಲ ಆದ್ಮೇಲೆ ಇದು ಏನಕ್ಕೆ ಆಯ್ತು ಅಂದ್ರೆ, ನನ್ನನ್ನ ಹಿಡಿದು ಕರ್ಕೊಂಡೋಗಿ ನೀನ್ ನನಗೆ 4 ಲಕ್ಷ ಕೊಡು. ಯಾರು ಕೇಳ್ತಾ ಇರೋದು? ಸರ್ ಹುಡುಗಿ ಫ್ಯಾಮಿಲಿ ಸರ್. ಏನಕ್ಕೆ 4 ಲಕ್ಷ? ನನ್ 4 ಲಕ್ಷ ಕೊಡು, ನಿನ್ನ ತೊಂದರೆ ಕೊಡಲ್ಲ, ಇಲ್ಲಾಂದ್ರೆ ನಿನ್ ಡೈವರ್ಸ್ ಕೊಡಲ್ಲ, ನಿನ್ನ ಬದುಕೋಕು ಬಿಡಲ್ಲ. ನಿನ್ ಮದ್ವೆ ಆಗಿ ಎಷ್ಟು ದಿನಕ್ಕೆ ಹುಡುಗಿ ಬಿಟ್ಟದ್ದು? ಸರ್ 9 ದಿವಸಕ್ಕೆ ಸರ್. 9 ದಿನಕ್ಕೆ? ಹೌದು ಸರ್. ಯಾಕೆಂದ್ರೆ ಸರ್ ಆ ಹುಡುಗಿ ಬಂದು ಅವ್ರ ಮಾವ ಮೆಸೇಜ್ ಮಾಡಿದ್ರಲ್ಲ ಸರ್, ಅವ್ರ ಮಾವ ಮೆಸೇಜ್ ಮಾಡಿರೋದಕ್ಕೆ ನಾನು ಕೇಳಿದಕ್ಕೆ ಅವಳು ತುಂಬಾ ಅನುಮಾನ ಬರೋ ತರ ನಡ್ಕೊಂಡ್ಲು ಸರ್. ಫಸ್ಟ್ ನೈಟ್ ಎಲ್ಲ ಸರಿಯಾಗಿ ನಡೀತಾ? ರೆಸ್ಪಾನ್ಸ್ ಮಾಡಿಲ್ಲ ಸರ್ ಸರಿಯಾಗಿ. ಫಸ್ಟ್ ನೈಟ್ ಅಲ್ಲಿ ಏನು ನನಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲ ಸರ್. ಸ್ವಲ್ಪ ದೂರ ಇರೋದಕ್ಕೆ ಅವಾಯ್ಡ್ ಮಾಡ್ತಾ ಇದ್ಲು ಸರ್. ನಾನು ಅವಾಯ್ಡ್ ಮಾಡ್ತಾ ಇದ್ಲು. ಏನಕ್ಕೆ ಅವಾಯ್ಡ್ ಮಾಡ್ತಾ ಇದ್ಲು ಅಂತಂದ್ರೆ, ನನ್ನ ಪ್ರಶ್ನೆಗೆ ನೇರವಾಗಿ ಆನ್ಸರ್ ಬೇಕು. ಫಸ್ಟ್ ನೈಟ್ ಅಲ್ಲಿ ಗಂಡ ಹೆಂಡತಿ ಮಧ್ಯೆ ಏನ್ ನಡಿಬೇಕಾ ನಡೆದಿಲ್ವಾ? ಸರ್ ಸರಿಯಾಗಿ ನಡೆದಿಲ್ಲ ಸರ್. ಅಂದ್ರೆ ರೆಸ್ಪಾನ್ಸ್ ಮಾಡಿಲ್ಲ ಸರ್ ನನಗೆ ಕರೆಕ್ಟ್ ಆಗಿ. ನಡೀಲ್ವಾ? ನಡೆದಿದೆ ಸರ್. ರೆಸ್ಪಾನ್ಸ್ ಮಾಡಿಲ್ಲ ಸರಿಯಾಗಿ. ರೆಸ್ಪಾನ್ಸ್ ಮಾಡಿಲ್ಲ ಸರ್. ಓಕೆ, ಈ ಉಪೇಂದ್ರ ಫಿಲಂ ಅಲ್ಲಿ ಬರುತ್ತಲ್ಲ, ಏನು ಇದನ್ನ ನೋಡ್ಕೊಂಡು ಮೇಲೆಗಡೆ ಏನು
ಚಂದಮಾಮ ನೋಡ್ಕೊಂಡ ಏನದು ಸರ್ ಅಂದ್ರೆ ಏನಕ್ಕೆ ರೆಸ್ಪಾನ್ಸ್ ಮಾಡಿಲ್ಲ ಅಂತಂದ್ರೆ ಸರ್ ಅವ್ರು ಆಲ್ರೆಡಿ ಪ್ರೆಗ್ನೆಂಟ್ ಆಗಿದ್ರು ಸರ್. ಮದ್ವೆ ಆಗಿ 1 ವಾರಕ್ಕೆ ಪ್ರೆಗ್ನೆಂಟ್ ಆಗಿದ್ರು ಸರ್. ಸಾರಿ ಒಂದ್ ಸೆಕೆಂಡ್. ಮದ್ವೆ ಆಗಿ 1 ವಾರಕ್ಕೆನೆ ಪ್ರೆಗ್ನೆಂಟ್ ಆಗಿದ್ರು ಸರ್ ಅವರು. ನಿನ್ನ ಹೇಳ್ತೀನ? ಹಾ ಸರ್, ಈ ವಿಷಯನ ಮುಚ್ಚಿಟ್ಟು ಮದ್ವೆ ಮಾಡಿದ್ದಾರೆ ಸರ್. 1 ವಾರಕ್ಕೆ ಪ್ರೆಗ್ನೆಂಟ್? ಹಾ ಸರ್, 1 ವಾರಕ್ಕೆ ಪ್ರೆಗ್ನೆಂಟ್ ಆಗಿದ್ದಾರೆ ಸರ್. ಅವನ ಜೊತೆಗೆ ಇರಿಮಾ ಇರಿ ಫಸ್ಟ್ ಹೇಳು ಕರೆಕ್ಟ್ ಆಗಿ. ಅವ್ರ ಮಾವನ್ ಜೊತೆ ಸಂಪರ್ಕ ಇದೆ ಸರ್. ಓಕೆ, ನಮ್ಗೆ ಗೊತ್ತಿರ್ಲಿಲ್ಲ ಸರ್. ಓಕೆ, ಮದುವೆ ಎಲ್ಲ ಆಗಿದೆ ಸರ್. ಸುಳ್ಳು ಹೇಳಿದ್ರೆ? ಇಲ್ಲ ಸರ್, ಸುಳ್ಳು ಇಲ್ಲ ಸರ್, ಇದು ನಿಜ ಸರ್. ಆ ಹುಡುಗಿ ಪ್ರೆಗ್ನೆಂಟ್ ಆಗಿದ್ಲು ಅನ್ನೋದಕ್ಕೆ ಸಾಕ್ಷಿ ಏನಿದೆ ಸರ್? ಅಭಾಷಣ ಮಾಡಿಸ್ಕೊಂಡಿದ್ದಾರೆ ಸರ್. ಈ ವಿಚಾರ ನಮ್ಗೆ ಗೊತ್ತಾಯ್ತು ಸರ್. ಹೆಂಗ್ ಗೊತ್ತಾಯ್ತು? ಹೆಂಗ್ ಗೊತ್ತಾಯ್ತು ಅಂದ್ರೆ ಸರ್, ಅವ್ರ ಮನೆ ಕೆಳಗಡೆ ನಮ್ಮ ಪರಿಚಯವರು ಇದ್ದಾರೆ ಸರ್. ಸರಿ, ಅವರು ಹೇಳಿದ್ರು ಈ ತರ ಅಭಾಷಣ ಮಾಡಿಸಿದ್ದಾರೆ ಹಾಸ್ಪಿಟಲ್ ಅಲ್ಲಿ. ಯಾವ ಹಾಸ್ಪಿಟಲ್ ಅದು ಸರ್? ಯಾವ ಹಾಸ್ಪಿಟಲ್ ಅಂತ ಕನ್ಫರ್ಮ್ ಗೊತ್ತಿಲ್ಲ ಸರ್, ಬಟ್ ಮಾಡಿಸಿದ್ದಾರೆ ಸರ್. ಅದನ್ನ ಪೊಲೀಸರು ತನಿಖೆ ಮಾಡ್ತಾರೆ ಸರ್. ಸೂರ್ಯ ಸಿಟಿ ಪೊಲೀಸರು ಸೂಪರ್ ಆಗಿ ಕೆಲಸ ಮಾಡ್ತಾರೆ, ಅದನ್ನ ತನಿಖೆ ಮಾಡ್ತಾರೆ ಸರ್. ಅಭಾಷಣ ಮಾಡಿಸ್ಕೊಂಡಿದ್ದಾರೆ ಸರ್. ಈ ಅಭಾಷಣ ಮಾಡಿಸ್ಕೊಂಡಿರೋ ವಿಷಯ ನಮ್ಗೆ ಗೊತ್ತಾಯ್ತು ಸರ್. ಈ ಅಭಾಷಣ ಮಾಡಿಸ್ಕೊಳ್ಳೋದಕ್ಕೋಸ್ಕರನೇ ಅವ್ರು ನಮ್ಮ ಮನೆ ಬಿಟ್ಟು ಹೋಗಿರೋದು ನಮ್ಗೆ ಗೊತ್ತಿರ್ಲಿಲ್ಲ ಸರ್. ಅದಾದ್ಮೇಲೆ ಬೇರೆಯವ್ರ ಕಡೆಯಿಂದ ನಮ್ಗೆ ಈ ವಿಷಯ ಗೊತ್ತಾಯ್ತು ಸರ್. ಓಕೆ, ಅದಾದ್ಮೇಲೂ 3 ತಿಂಗಳು ಸರ್, ಮನೆ ಬಿಟ್ಟು ಹೋಗಿ 2 ತಿಂಗಳು 3 ತಿಂಗಳು ಆಯ್ತು ಸರ್. ಆದ್ರೂ ಅವಳು ಎಲ್ಲ ಅಡ್ರೆಸ್ಗೆ ಇಲ್ಲ ಸರ್. ಅಂದ್ರೆ ಎಲ್ಲೂ ಕಾಣಿಸ್ಕೊಳೋದಾಗ್ಲಿ ಎಲ್ಲೂ ಇಲ್ಲ ಸರ್. ನಿನ್ ಮನೆಗೆ ಹೋಗ್ಬೋದಾಗಿತ್ತಲ್ಲ? ಅವ್ರ ಮನೆ ಸರ್, ಅವ್ರ ಮನೆಗೆ ಹೋದ್ರೆ ಸರ್ ಅವ್ರು ನನ್ನ ನೋಡಿತಾರೆ ಸರ್. 5-6 ಜನ ಇರ್ತಾರೆ ಸರ್. ಆಲ್ರೆಡಿ 2-3 ಸರಿ ಹೊಡೆದಿದ್ದಾರೆ ಸರ್ ನನ್ನ. 2-3 ಸರಿ ಅಟ್ಯಾಕ್ ಮಾಡಿದ್ದಾರೆ. ಅಲ್ಲಪ್ಪ, ಮನೆ ಅಳಿಯನ್ಗೆ ಏನ್ ಕೊಟ್ಟಿದ್ದಾರೆ ಅವರು? ಸರ್ ಸುಮ್ನೆ ದುಡ್ಡು ಕೊಟ್ಟಿಲ್ವಲ್ಲ ಸರ್. ನಾನು ದುಡ್ಡು ಕೊಟ್ರೆ ಅಳಿಯ ಸರ್. ಅವ್ರಿಗೆ ದುಡ್ಡು ಕೊಟ್ಟಿಲ್ಲ ಅಂದ್ರೆ ನಿನ್ನ ಸಾಯಿಸ್ತೀನಿ ಅಂತ ಹೇಳ್ಬಿಟ್ಟು ಇಡೀ ಫ್ಯಾಮಿಲಿನೇ ನಿಂತ್ಕೊಳ್ಳುತ್ತೆ ಸರ್. 10-15 ಜನ ಬರ್ತಾರೆ ಸರ್. ಅವ್ರು ಫೋನ್ ಮಾಡಿದ್ರೆ 10-15 ಜನ ಬರ್ತಾರೆ ಸರ್. ಏನ್ರ ಇದಲ್ಲ? ಹೆಂಗ್ ಕೊಡ್ತೀರಾ? ಮದುವೆ ಮಾಡಿಸ್ತೀರಾ, 4 ಲಕ್ಷ ದುಡ್ಡು ಕೊಟ್ಟು ಮನೆಗೆ ಬಂದ್ರೆ ಅಳಿಯನ್ ಹೊಡೆದು ಕಳಿಸ್ತೀರಾ ನೀವು? ನಿಮ್ಗೆಲ್ಲ ಅದನ್ನು ಒಟ್ಟು ಸೈ ಆತರ ಮಾಡಿ ನನ್ಗೆ ಹಿಂಸೆ ಕೊಟ್ರು ಸರ್. ಕೊನೆಗೆ ಏನು ಅಂದ್ರೆ ನನ್ ಪ್ರಾಣವನ್ನ ತೆಗಿತೀನಿ ಅನ್ನೋ ರೇಂಜಿಗೆ ಬಂದ್ರು ಸರ್ ಅವರು. ಇಷ್ಟೆಲ್ಲ ಮಾಡಿ ಇವಾಗ ಮೀಡಿಯಾದಲ್ಲಿ ನನ್ ಬಗ್ಗೆ ಅಪಪ್ರಚಾರ ಮಾಡ್ಕೊಂಡು ನನ್ ಮಾನ ಮರ್ಯಾದೆ ತೆಗೆದು ಇವಾಗ ನಾನು ಎಲ್ಲಿ ತಲೆ ಎತ್ಕೊಂಡ್ ಓಡಾಡದೇ ಇರೋ ತರ, ನನ್ ಮರ್ಯಾದಿನೇ ಇಲ್ದೇ ಇರೋ ತರ ಮಾಡಿ ಇಟ್ಟಿದ್ದಾರೆ ಸರ್. ಹೇ, ನೀನೇನ್ ರೇಪ್ ಮಾಡಿದ್ಯಾ, ಕೊಲೆ ಮಾಡಿದ್ಯಾ, ದರೋಡೆ ಮಾಡಿದ್ಯಾ, ಏನ್ ಮಾಡಿದ್ಯಾ? ಏನು ಮಾಡಿಲ್ಲ ಸರ್. ಪ್ರೆಗ್ನೆಂಟ್ ಆಗಿ ಬಂದಿರೋದು ಅವಳು. ಮದುವೆಗಿಂತ ಮುಂಚೆ ಪ್ರೆಗ್ನೆಂಟ್ ಆಗಿರೋದು. ಇಫ್ ಯು ಆರ್ ಸೇಯಿಂಗ್ ರೈಟ್ ಅಂದ್ರೆ, ನೀನ್ ಹೇಳ್ತಾ ಇರೋದು ಕರೆಕ್ಟ್ ಅಂದ್ರೆ, ಮದುವೆಗಿಂತ ಮುಂಚೆ ಪ್ರೆಗ್ನೆಂಟ್ ಆಗಿರೋದು ಅವಳು. ಇಲ್ಲ ಸರ್, ಆಯ್ತಾ? ಪಕ್ಕ ಸರ್ ಆಗಿದ್ದಾಳೆ. ಇನ್ನೊಂದು, ಅವಳು ಅಬಾರ್ಷನ್ ಮಾಡಿಸ್ಕೊಂಡಿರೋದು ಹಾಸ್ಪಿಟಲ್, ಯಾವ್ದೇ ಹಾಸ್ಪಿಟಲ್ ಚೆಕ್ ಮಾಡಿಸಿದ್ರು ಮೆಡಿಕಲ್ ರಿಪೋರ್ಟ್ ಗೊತ್ತಾಗುತ್ತೆ. ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಅದನ್ನ ಮಾಡಿಸ್ಲಿ ಪೊಲೀಸರು. ಆಯ್ತಾ? ನೀನ್ ಹಂಗಿರ್ಬೇಕಾದ್ರೆ ನೀನ್ ತಲೆ ಎತ್ಕೊಂಡು ಓಡಾಡಕ್ಕೆ ಕಷ್ಟ ಆಗುತ್ತೆ ಅಂತ ಯಾಕೆ ಹೇಳ್ತೀಯಾ? ಆಯ್ತಾ? ನಿನ್ಗೆ ಇವಾಗ ಪ್ರಾಣಕ್ಕೆ ಅಪಾಯ ಇದೆ ಅಂತ ಬಂದಿಲ್ಲ. ಏನು, ಯಾರಿಂದ ಆಗ್ತದೆ, ಏನಾಗ್ತದೆ ಅದನ್ನ? ಹುಡುಗಿ ಫ್ಯಾಮಿಲಿ, ಅವ್ರ ಅಪ್ಪ ಮೇನ್, ಅವ್ರ ಅಪ್ಪ ಸರ್. ಅವ್ರಪ್ಪ ಸಂಪಂಗಿ ಅವನು ಡೈರೆಕ್ಟ್ ಆಗಿ ಹೇಳ್ತಾನೆ ಸರ್ ನನಗೆ, ಏನಂದ್ರೆ ನಿನ್ನ ಬಿಡಲ್ಲ, ನೀನ್ ಎಲ್ಲೇ ಇರು, ಎಲ್ಲೇ ಅಡಗಿರು, ನಿನ್ನ ಸಾಯಿಸೋದ್ ಮಾತ್ರ ಪಕ್ಕ. ಅದ್ರ ರೆಕಾರ್ಡ್ ಇದೆಯಾ? ರೆಕಾರ್ಡ್ ಇದೆ ಸರ್, 2-3 ರೆಕಾರ್ಡ್ ಇದೆ ಸರ್. ಇದೆಯಾ? ಪ್ರೂಫ್ ಇದೆಯಾ? ಫುಲ್ ರೆಕಾರ್ಡ್ ಅವ್ರದ್ದು A to Z ವಿಡಿಯೋ ಸಮೇತ ಇತ್ತು ಸರ್ ನನ್ನ ಹತ್ರ. ಆ ಒಂದು ಎವಿಡೆನ್ಸ್ ನಾಶ ಮಾಡಿದಾರೆ ಸರ್ ಅವರು. ಹೆಂಗೆ? ನನ್ನ ಹತ್ರ ಇದ್ದಿದ್ ಫೋನ್ ಕಿತ್ಕೊಂಡು, ನನ್ನ ಹೊಡೆದು, ನನ್ನ ಕಾಲ್ ಮುರಿದು, ಆ ಗಲಾಟೆಯಲ್ಲಿ ಫೋನ್ ಕಿತ್ಕೊಂಡಿದ್ದಾರೆ ಸರ್. ಎಲ್ಲ ನಾಶ ದುಡ್ಡು ಕಿತ್ಕೊಂಡಿದ್ದಾರೆ. ಚಿನ್ನ, ಚೈನು, ಉಂಗ್ರ, ಅವ್ರ ಎಂಗೇಜ್ಮೆಂಟ್ ಏನ್ ಉಂಗ್ರ ಹಾಕಿದ್ರು ಅದು ಎಲ್ಲ ಕಿತ್ಕೊಂಡಿದ್ದಾರೆ ಸರ್. ಅವ್ರ ಉಂಗ್ರ ಅವ್ರು ಕಿತ್ಕೊಂಡು ಹೋಗ್ಲಿ. ಚೈನ್ ಯಾರ್ದು? ನಂದೇ ಸರ್. ದುಡ್ಡು ಯಾರ್ದು? ದುಡ್ಡು ನಂದು ಸರ್. ಎಷ್ಟಿತ್ತು? 15,000 ಆಯ್ತು ಸರ್. ಹೆಂಗ, ಎಲ್ಲಿಂದ ಬಂತು? ಸ್ಯಾಲರಿ ಬಂದಿತ್ತು ಸರ್. ಸ್ಯಾಲರಿ ಎಷ್ಟು ನಿಮ್ಗೆ? ನನಗೆ 20 ಬರುತ್ತೆ ಸರ್. 20 ಬರೋದ್ರಂತ 15 ಲೀವ್ಸ್ ಎಲ್ಲ ಹಾಕಿದ್ನಲ್ಲ ಸರ್. ಸ್ವಲ್ಪ ಈ ಗಲಾಟೆಯಲ್ಲಿ ಲೀವ್ಸ್ ಎಲ್ಲ ಹಾಕಿದೆ ಸರ್, ಪಾರ್ಟಿಷನ್ ಹೋಗೋದಕ್ಕೆ, ಅದಕ್ಕೆ ಅಂತ. ಆ ಡೇಟ್ಗೆ ಅವತ್ತಿಗೆ ಪ್ರೂಫ್ ಇದೆಯಾ? ಎಲ್ಲ ಇದೆ ಸರ್. ಓಕೆ, ಡನ್. ಸೊ ಈಗ ನಿಮ್ಗೆ ಸಾಯಿಸ್ಲೇಬೇಕು ಅಂತ ಗೊತ್ತಿರೋದು ಯಾರ್ಯಾರು? ಸಂಪಂಗಿ ಮತ್ತೆ ಆ ಹುಡುಗಿಯವರ ಭಾವ, ಮಾವ, ನಂದಿನಿ ಅವ್ರ ಭಾವ ಸರ್, ಸುರೇಶ. ನಂದಿನಿ ಅವರ ಭಾವ ಸುರೇಶ. ಮತ್ತೆ ನಂದಿನಿಯವರ ಇನ್ನೊಬ್ರು ಮಾವ, ಅಂದ್ರೆ ನಮ್ಮ ಅತ್ತೆ ಇದಾರಲ್ಲ ಸರ್, ಆ ಹುಡುಗಿಯವರ ಅಮ್ಮ, ಅವರ ಅಣ್ಣ ಆಗ್ಬೇಕು ಸರ್, ಅಣ್ಣನ ತಮ್ಮನ ಆಗ್ಬೇಕು ಸರ್, ಮಹದೇಶ್ ಅಂತ. ಹೌದು ಸರ್. ಅವರು ರೋಡಲ್ಲಿ ನನ್ಗೆ ಯಾವಾಗ ಸಿಕ್ಕಿದ್ರು ನನ್ನ ನೋಡಿದ್ರೆ ಕಲ್ ತಗೊಂಡ್ ನಿಂತ್ಕೊಳ್ಳೋದು, ಮಸ್ತ್ ತಗೊಂಡ್ ಓಡಿಸ್ಕೊಂಡ್ ಬರೋದು, ಈ ತರ ಎಲ್ಲ. ಯಾವ್ದು ವಿಡಿಯೋಗಳೆಲ್ಲ ಯಾವ್ದಿಲ್ಲ ಸರ್. ಇವಾಗ ನನ್ನ ಸಾಯಿಸೋದಕ್ ಬರ್ತಾ ಇದ್ದಾನಂದ್ರೆ ಸರ್, ನಾನು ಓಡೋಗ್ಬೇಕು ವಿನಃ ವಿಡಿಯೋ ಮಾಡ್ಕೊಂಡು ತಲೆಗೆ ಬರಲ್ಲ ಸರ್. ಅಗ್ರಿಬಲ್ ಪಾಯಿಂಟ್ ಇದು. ಓಕೆ, ಆತರ ಮಾಡಿದಾರೆ ಸರ್. ಇನ್ನೊಂದು, ಆ ಫೋನ್ ಅಲ್ಲಿ ಎಲ್ಲ ಎವಿಡೆನ್ಸ್ ಇದೆ. ಅವ್ರು ಮಾತಾಡಿರೋದು ಮದುವೆ ಮುಂಚೆ ಏನು ಅವ್ರು ಪ್ಲಾನ್ ಮಾಡ್ಕೊಂಡು ಮಾತಾಡಿದ್ದಾರೆ. ಈ ತರ ಆಲ್ರೆಡಿ ಸಂಬಂಧ ಇದೆ ಅವ್ರ ಭಾವನ ಹತ್ರ. ಏನ್ ಪ್ಲಾನ್ ಮಾಡ್ಕೊಂಡು ಮಾಡಿದ್ದಾರೆ ಅನ್ನೋದಕ್ಕೆಲ್ಲ ರೆಕಾರ್ಡ್ ಇದೆ ಅಂತ ಹೇಳ್ಬಿಟ್ಟು ಅದು ಸಾಕ್ಷಿ ನಾಶ ಮಾಡೋದಕ್ಕೋಸ್ಕರ ನನ್ಗೆ ಹೊಡೆದು ಬಡ್ದು ನನ್ಗೆ ತುಂಬಾ ಹಿಂಸೆ ಕೊಟ್ಟು ಡೈರೆಕ್ಟ್ ಆಗಿ ಹೇಳಿದಾರೆ, ನನ್ನ ಸಾಯಿಸ್ತೀನಿ, ನಿನ್ನ ಮಾತ್ರ ಬಿಡಲ್ಲ, ನಿನ್ನ ಸುಮ್ನೆ ನಿನ್ ಪಾಡಿ ನೀನ್ ಇರ್ಬೇಕಂದ್ರೆ 4 ಲಕ್ಷ ಕೊಡು ಸರ್. ನಾನು ಬೆಳಗ್ಗೆ 10 ಗಂಟೆಗೆ ಸರ್ ನಾನು ಅವ್ರ ಕೈಲಿ ಸಿಕ್ಕಿರೋದು. ನಾನು 10 ಗಂಟೆ ಕೊಡ್ತಿದ್ದಾರೆ ಸರ್. 10 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಸರ್ ನನ್ನ ಕಾಲ್ ಮುರಿದಿದೆ ಸರ್, ಮೂಳೆ ಹೊರಗಡೆ ಬಂದಿದೆ ಸರ್. ಆದ್ರೂ ಅಲ್ಲೇ ಕುಳಿಸ್ಕೊಂಡು ಖಾಲಿ ಪೇಪರ್ ಮೇಲೆ ಸೈನ್ ಮಾಡು, 4 ಲಕ್ಷ ಕೊಡ್ತೀನಿ ಅಂತ ಸೈನ್ ಮಾಡು,
ಅವಾಗ ನೀನ ಬಿಡ್ತೀನಿ, ಇಲ್ಲಾಂದ್ರೆ ಬಿಡಲ್ಲ ಅಂತ ನನ್ಗೆ ಹಿಂಸೆ ಕೊಟ್ಟಿದ್ದಾರೆ ಸರ್. ಬೆಳಿಗ್ಗೆಯಿಂದ ಸಂಜೆವರೆಗೂ ಸರ್ ಅಲ್ಲಿ ಆ ನೋವಲ್ಲಿ ನಾನು ಅಲ್ಲಿ ಕೂತ್ಕೊಂಡಿದ್ದೀನಿ ಸರ್. ಎಲ್ಲಿ? ಚಂದ್ರಪುರ ಸರ್ಕಲ್ ಅಲ್ಲಿ ಸರ್. ಅಲ್ಲಿ ಯಾರು ಪಬ್ಲಿಕ್ ನೋಡ್ಲಿಲ್ಲ ಸರ್? ಪಬ್ಲಿಕ್ ಎಲ್ಲ ಅವ್ರ ಕಡೆನೆ ಸರ್, ಎಲ್ಲ ಅವ್ರ ಕಮಿಟಿಯವರು ಸರ್, ಅವರೆಲ್ಲರೂ. ಅಲ್ಲ ಬಾ, ಚಂದ್ರಪುರ ಸರ್ಕಲ್ ಅಲ್ಲಿ ಸರ್ ಸರ್ಕಲ್ ಅಲ್ಲಿ ಅಂದ್ರೆ ಸರ್ ಅವ್ರ ಒಂದ್ 15-20 ಜನ ಇದಾರೆ ಸರ್. ಎಲ್ಲರೂ ಬಂದವರೆಲ್ಲ ಒಬ್ರು ನೇಣು ಹೊಡಿತಿದ್ದಾರೆ ಸರ್. ನನ್ಗೆ ಹೆಂಗ್ ಜಾತಿಗೆ ಅಂದೆ ನೀನು? ಜಾತಿಗೆ ಏನಕ್ಕೆ ಅಂದೆ ನೀನು ಅಂತ. ಏನ್ ಜಾತಿ ಸರ್? ಅವ್ರು ಬಂದು SC ಕ್ಯಾಸ್ಟ್ ಅವರಲ್ಲ ಸರ್, ನಾವು ಲಿಂಗಾಯತರು ಸರ್. ನಮ್ ಕ್ಯಾಸ್ಟ್ ಹುಡುಗಿಗೆ ಈ ತರ ಹಿಂಗ್ ಮಾಡಿದ್ಯಾ, ನಮ್ ಕ್ಯಾಸ್ಟ್ ಅಂದ್ರೆ ಏನ್ ಅನ್ಕೊಂಡಿದ್ಯಾ ನೀನು ಅಂತ ರೌಡಿಸಮ್ ಮಾಡ್ತಾರೆ ಸರ್. ರೌಡಿಸಮ್ ಅಂದ್ರೆ ಯಾವ ತರ ಅಂದ್ರೆ ನನ್ನ ಸಾಯಿಸೋ ರೇಂಜಿಗೆ ಸರ್, ಅಷ್ಟು ಹಿಂಸೆ ಕೊಟ್ಟಿದ್ದಾರೆ ಸರ್. ಇದೇ ಎಫ್ಸೂರಿ ಸಿಟಿ ಪೊಲೀಸರು ಸಂಜೀವ್ ಸರ್ ಅಂತ, ಅವರು SI ಸರ್, ಅವರು ಹೇಳಿದ್ರು ಸರ್, ನೋಡಮ್ಮ ನೀನ್ ಸಂಸಾರ ಮಾಡ್ತೀನಿ ಅಂದ್ರೆ ಹೋಗು, ನಾನು ಹೇಳ್ಬಿಟ್ಟು ನಿನ್ಗೆ ಏನೋ ಆಗ್ದಿರೋ ತರ ನಾನು ನೋಡ್ಕೊಳ್ತೀನಿ ಅಂತ ಹೇಳಿದ್ರು ಸರ್. ಅವ್ರ ಪೊಲೀಸ್ ಸ್ಟೇಷನ್ ಅಲ್ಲೇ SI ಮುಂದೆನೆ ಡೈರೆಕ್ಟ್ ಆಗಿ ಹೇಳಿದ್ರು ಸರ್, ನಾನು ಹೋಗಲ್ಲ ಅಂತ. ಹೋಗಲ್ಲ ಅಂದವಳು ನನ್ನ ಪಾಡಿ ನಾನು ಬಿಡ್ಬೇಕಲ್ವಾ ಸರ್? ಕೋರ್ಟ್ ಮುಖಾಂತರ ಅದೇನಾಯ್ತು, ಅದು ಡೈವರ್ಸ್ ಏನ್ ಮಾಡ್ಬೇಕು, ಅಪ್ಲೈ ಮಾಡ್ಬೇಕು, ಮಾಡ್ಕೋಬಹುದು ಸರ್. ಅವ್ರು ಡೈವರ್ಸ್ ಕೊಡಕ್ ರೆಡಿ ಇದಾರೆ ಸರ್, ಅಂದ್ರೆ ಕೊಡ್ತೀನಿ ಅಂತ ಹೇಳ್ತಾರೆ, ಅದೇ ಕೊಡಲ್ಲ ಸರ್. ಯಾಕಂದ್ರೆ ನನ್ನನ್ನು ಸಾಯಿಸ್ಬೇಕಂತ, ನನ್ನ ಹತ್ರ ದುಡ್ಡು ತಗೋಬೇಕು ಅಂತ. ನಿಮ್ಗೆ ಸಾಯಿಸ್ತಾರೆ ಏನ್ ಸಿಗೋದು? ಆಸ್ತಿ ಇದೆಯಮ್ಮ ನಿಮ್ದು? ಎಂತದೂ ಇಲ್ಲ ಸರ್. ಮತ್ತೆ ಏನು ನಿಮ್ಗೆ ಸಾಯಿಸ್ತಾರೆ ಏನ್ ಸಿಗುತ್ತಂತ ಅವ್ರಿಗೆ? ನಮ್ಗೆ ಆಸ್ತಿ ಇಲ್ಲ, ಪಾಸ್ತಿ ಇಲ್ಲ, ಕೂಲಿ ಅವ್ರಿಗೆ ನೆಮ್ಮದಿ, ಅವ್ರಿಗೊಂದು ಖುಷಿ ಸರ್ ಅದ್ರಲ್ಲಿ. ಸರ್ ಇವಾಗ ಅಗ್ರಿ ಮಾಡ್ಕೊಳ್ಳಲ್ಲ ಸರ್, ಅಗ್ರಿ ಮಾಡ್ಕೊಳಲ್ಲ ಅಂದ್ರೆ ಸರ್, ಇವಾಗ ನನ್ನ ಪಾಡಿ ನನ್ನ ನೆಮ್ಮದಿಯಾಗಿ ಇರ್ಬಾರ್ದು ಸರ್. ಇವಾಗ ಮದುವೆ ಆಗಿದ್ದೀನಿ, ನಾನು ನೆಮ್ಮದಿಯಾಗಿ ಇರ್ಬಾರ್ದು. ನನ್ನ ಒಟ್ಟಿನಲ್ಲಿ ಏನೋ ಗೋಳ್ ಕೊಡ್ಬೇಕು, ದುಡ್ಡು ಕಿತ್ಕೋಬೇಕು, ಕೆಲ್ಸಕ್ಕೆ ಹೋಗಕ್ ಬಿಡ್ಬಾರ್ದು. ಇಲ್ಲಿ ಆ ಹುಡುಗಿದು ಒಂದು ಕಡೆ ಮಾತಾಡಿರೋದು ನಾನು ಕೇಳಿಸ್ಕೊಂಡೆ. ಆ ಹುಡುಗಿ ಬಂದ್ಬಿಟ್ಟು 4 ಲಕ್ಷ ಅಂದ್ರೆ ನೀವಿಬ್ರು 4 ಲಕ್ಷದಲ್ಲೇ ಫಿಕ್ಸ್ ಆಗ್ಬಿಟ್ಟಿದ್ರಿ. ನೀನು 4 ಲಕ್ಷ, ಆ ಹುಡುಗಿನೂ 4 ಲಕ್ಷ. ಇಲ್ಲ ಸರ್, ಸರ್ ನಾವು ಯಾವ್ದೇ ಕಾರಣಕ್ಕೂ ಸರ್ ಆ ಹುಡುಗಿಯಿಂದ ₹1 ಒಂದು ಬಟ್ಟೆಗೂ ಕೂಡ ನಾವು ಆಕ್ಷೇಪ ಪಟ್ಟಿಲ್ಲ. ಅವ್ರು ಅಂದಿದ್ದು SI ಹತ್ರ ಪ್ರೂಫ್ ಇದೆ ಸರ್. ಅವ್ರು 4 ಲಕ್ಷ ಕೇಳಿದ್ದು SI ಹತ್ರ ಪ್ರೂಫ್ ಇದೆ. ನಾವ್ ಅಂದಿದ್ದು ಎಲ್ಲೂ ಪ್ರೂಫ್ ಇಲ್ಲ ಸರ್. ಪ್ರೂಫ್ ಅನ್ನೋದಕ್ಕಿಂತ ಸರ್, ನಾವು ಯಾವ್ದೇ ರೀತಿಯಲ್ಲೂ ಅವ್ರ ಹತ್ರ ಕಾಸಿಗೂ ಆಸೆ ಪಟ್ಟಿಲ್ಲ, ಅವ್ರ ಜೊತೆ ಬಟ್ಟೆಗೂ ಆಸೆ ಪಟ್ಟಿಲ್ಲ ಸರ್. ನಾನು ಅವ್ರಿಗೆ ಒಂದ್ ಬಟ್ಟೆ ಕೊಡ್ಸಿ ಅಂತ ಹೇಳಿಲ್ಲ ಸರ್, ಒಂದ್ ಶರ್ಟ್ ಕೊಡ್ಸಿ ಅಂತ ಹೇಳಿಲ್ಲ ಸರ್. ದುಡ್ಡಿಗೋಸ್ಕರ ನಾನು ಆಸೆನೆ ಪಟ್ಟಿಲ್ಲ ಸರ್, ಯಾಕಂದ್ರೆ ನಾನು ದುಡ್ಕೊಂಡ್ ತಿಂತೀನಿ ಸರ್. ನಾನು ಹುಡುಗಿ ಏನ್ ಓದಿರೋದು? ಏನ್ ಸರ್? ಹುಡುಗಿ SLC ಓದಿರೋದು ಸರ್. ಯಾವ್ದೋ ಫೈನಾನ್ಸ್ ಕಂಪನಿಯಲ್ಲಿ ಕೆಲಸ ಮಾಡುತ್ತೆ ಸರ್. ಫೈನಾನ್ಸ್ ಕಂಪನಿಯಲ್ಲಿ ಕೆಲಸ ಮಾಡ್ತಿರೋದು. ಸೊ ಹಂಗಾಗಿ ದುಡ್ಡು ಬೇಕಾಗುತ್ತೆ ಮೇ ಬಿ ಪಾಪ. ನೀವೇನ್ ಹೇಳ್ತೀರಮ್ಮ? ಇದೆಲ್ಲ ನಿಮ್ ಗಮನಕ್ಕೆ ಯಾವಾಗ ಬಂತು? ನಮ್ ಗಮನಕ್ಕೆ ಯಾವಾಗ ಬಂತು ಅಂದ್ರೆ, ನಾವು ದೇವಸ್ಥಾನಕ್ಕೆ ಹೋದ್ವಲ್ಲ ಸರ್. ಇಲ್ಲಿಂದ ಮನೆಯಿಂದ ಒಂದು 8 ದಿನ, ಮದುವೆ ಆದ 4-5 ದಿನಕ್ಕೆ ದೇವಸ್ಥಾನಕ್ಕೆ ಹೋದ್ವಿ ಸರ್. ನಮ್ ದೇವರಲ್ಲಿ ಏನೇನೆಲ್ಲ ಮುಗಿಸ್ಕೊಂಡ್ ಬರ್ಬೇಕು ಅದೆಲ್ಲ ಮುಗಿಸ್ಕೊಂಡ್ ಬರಕ್ಕೆ ಅಂತ ದೇವಸ್ಥಾನಕ್ಕೆ ಹೋದ್ವಿ. ಹೋಗಿ ಬಂದ ಮೇಲೆ ಅವ್ರು ಈ ತರ ಪ್ರಾಬ್ಲಮ್ ಮಾಡಿದ್ರು ಸರ್. ಜಗಳ ಮನೆಯಲ್ಲಿ ಏನಕ್ಕಾರ ಬಂದಕ್ಕೂ ರೋಡಿಗೆ ಬಾ, ಅವ್ರ ಮಗಳನ್ನ ಬಾ ನೀ ಹೊರಗೆ. ನಾಂದೆ ಹೊರಗಡೆ ಬರೋದು ಚೆನ್ನಾಗಿರಲ್ಲ, ಈಗ ಹೊಸದಾಗ್ ಮದ್ವೆ ಆಗೈತೆ, ನಮ್ ಮನೆ ಒಳಗಡೆ ಬರ್ರಿ, ಬಂದ್ ಕೂತ್ಕೊಂಡ್ ಮಾತಾಡ್ರಿ ಅಂದ್ರೆ, ಇಲ್ಲ ನಾವ್ ಇಲ್ಲೇ ಬರ್ಬೇಕು, ನನ್ ಮಗಳ ಅಲ್ಲಿಗೆ ಕಳ್ಸು ಅನ್ನೋರು. ಅವ್ರಮ್ಮ ಅವ್ರ ಬೀಗ್ತಿ, ಅವ್ರಪ್ಪ, ಅವ್ರ ಅಣ್ಣ ಯಾರೇ ಬಂದ್ರು ಹೊರಗಡೆ ಬಾಮ್ಮ, ನೀನು ಹೊರಗಡೆ ಬಂದ್ ಮಾತಾಡ್ಬೇಕು. ಹೊರಗಡೆ ಏನ್ ಮಾತಾಡ್ತೀಯಪ್ಪ, ಒಳಗಡೆ ಬಂದ್ ಕೂತ್ಕೊಂಡ್ ಮಾತಾಡ್ರಿ. ಹೊರಗಡೆ ನಿಂತು ನೋಡಿದ್ರು ಏನಂತಾರೆ, ಅಂಬರೀಷ್ ಹೆಂಡತಿ ಅಲ್ಲಿ ರೋಡಲ್ಲಿ ಬಂದ್ ನಿಂತವಳೆ ಅಂತಂತಾರೆ. ನಮ್ ಅಂತಂದಾಗೆಲ್ಲ ಆತರ ಹೊರಗಡೆ ಹೋಗಲ್ಲ, ಸ್ವಲ್ಪ ಅರ್ಥ ಮಾಡ್ಕೊಡ್ರಿ ಅಂತ ನಾನ್ ಅಷ್ಟೇ ಸರ್ ಅಂದಿದ್ದು. ಬೇರೆ ಅವ್ಳಿಗೇನು ಬೇರೆ ತರನ ಬೇರೆ ಬೈದು ಇಲ್ಲ, ಬೇರೆ ಮಾತು ಅಂದೂ ಇಲ್ಲ. ಆದ್ರೂ ನನ್ನ ಬಗ್ಗೆ ಇಷ್ಟೊಂದು ಅಪಪ್ರಚಾರ ಮಾಡೋಣ ಅಂತಂದ್ರೆ ಅವಳಿಗೆ ಏನು ಮನ್ಸು ಅಂತ ಗೊತ್ತಿಲ್ಲ ಸರ್. ನಾನು ಒಂದ್ ತಾಯಿ, ಅವಳ ಭಾಗಕ್ಕೆ ಅವ್ರ ತಾಯಿ ಬಿಟ್ಟು ಅವಳು ಬಂದಿರ್ಬಹುದು, ನಾನೇ ನಿಮ್ ತಾಯಿ ಅಂತ ಹೇಳಿದವಳು ನಾನು. ಅಂತೋಳು ಅವಳ ಬಗ್ಗೆ ನಾನು ಏನಾದ್ರು ಮಾತಾಡಕ್ ಸಾಧ್ಯನಾ ಸರ್? ನಾವು 5 ಲಕ್ಷ ವರದಕ್ಷಿಣೆ ಕೇಳಿದೀವಿ ಅಂತ ಹೇಳ್ತಾಳಲ್ಲ, ಅದಕ್ಕೆ ಏನಾದ್ರು ಪ್ರೂಫ್ ಇದೆ ಸರ್? ಅವಳು ಕೇಳಿದ್ದು ವರದಕ್ಷಿಣೆ, ಅವಳು ಕೇಳಿದ್ದು ದುಡ್ಡಿಗೆ ಪ್ರೂಫ್ ಇದೆ ಸರ್. ನಾವು ಕೇಳಿದಕ್ಕೆ ಪ್ರೂಫ್ ಇಲ್ಲ ಸರ್ ಅವ್ರ ಹತ್ರ. ನೀವು ಜಾತಿ ಬಗ್ಗೆ ಏನಾದ್ರು ಮಾತಾಡಿದ್ರ? ಇಲ್ಲ ಸರ್. ಸರ್ ನಾನು ಓಪನ್ ಆಗಿ ಹೇಳ್ತೀನಿ, ಅಟ್ರಾಸಿಟಿ ಬರ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಪ್ರೂಫ್ ಬೇಕು. ಅದಕ್ಕೆ DCRE ಅನ್ನೋದಿದೆ, ಆ ಡಿಪಾರ್ಟ್ಮೆಂಟ್ ತನಿಖೆ ಮಾಡುತ್ತೆ. ಓಕೆ, ಎಲ್ಲಾನು ಓಕೆ, ಅದು ಕಾನೂನು ರೀತಿ ಏನ್ ಮಾಡ್ಬೇಕಂತ ಗೊತ್ತಿದೆ. ಬಟ್ ನೀವು ಪಬ್ಲಿಕ್ ಅಲ್ಲಿ ಆ ಜಾತಿಗೆ ನಿಂದನೆ ಮಾಡಿರುವುದು ಇದ್ರೆ ನಿಜ? ಇಲ್ಲ ಸರ್, ಯಾವುದೇ ಕಾರಣಕ್ಕೂ ಇಲ್ಲ ಸರ್. ಆ ಹುಡುಗಿ ನನ್ನನ್ನ ಬೈದಾಗ ನಾನು ವೈಯಕ್ತಿಕವಾಗಿ ನನ್ನ ಹೆಂಡತಿಗೆ ನಾನು ಬೈದಿದ್ದೀನಿ ಸರ್. ಅದ್ ಬಿಟ್ರೆ ನಾರ್ಮಲ್ ಬೈದಿದ್ದೀನಿ ಸರ್. ನಾನು ವೈಯಕ್ತಿಕವಾಗಿ ಆತರನು ಬೈದಿಲ್ಲ ಸರ್. ಮತ್ತೆ ನಮ್ಮ ಊರಲ್ಲಿ ಈ ತರ ಜಾತಿನ ಏನೋ ನಮ್ಮ ಮನೆ ಹತ್ರಕ್ಕೂ ಸೇರ್ಸ್ಕೊಂಡಲ್ಲ ಅಂತದ್ರಲ್ಲಿ ನಾನು ಇನ್ನ ಮದುವೆ ಆಗಿದ್ದೀನಿ. ಆದ್ರೆ ನಾನು ನಿನ್ಗೆ ಯಾವ್ದೋ ಆತರ ಹೇಳಿಲ್ಲ. ನಿನ್ಗೆ ನಿಮ್ಮ ಅಮ್ಮ ಏನ್ ಹೇಳಿರೋದು, ಮೊದ್ಲು ಏನ್ ಹೇಳಿದ್ರು, ಮದುವೆ ಮುಂಚೆ ಏನ್ ಹೇಳಿದ್ರು, ಮದುವೆ ಆದ್ಮೇಲೆ ಏನ್ ಮಾಡ್ತಾ ಇದ್ರ ನೀವು, ಮನೆ ಮುಂದೆ ಬಂದು ನಮ್ಮ ಮನೆ ಮರ ತೆಗಿತಾ ಇದ್ರ ಅಂತ ಹೇಳಿದೀನಿ ಸರ್ ಅಷ್ಟೇ. ಅದೊಂದು ಆಡಿಯೋ ಇಟ್ಕೊಂಡು ಇಷ್ಟೆಲ್ಲ ನನ್ ಟಾರ್ಚರ್ ಇಡ್ತಾ ಇದಾರೆ ಸರ್. ನನ್ನ ಸಾಯಿಸೋ ರೆಂಟ್ ಬಂದಿದ್ದಾರೆ ಸರ್. ನಾನೇನು ಸರ್ ನನ್ನ ಅಮ್ಮ ಅಕ್ಕ ಅಂತ ಏನು ಬಯಲ್ಲ ಸರ್, ಯಾಕೆ ನನ್ಗೂ ತಂಗಿ ಇದ್ದಾಳೆ ಸರ್. ಇದೇ ತಪ್ಪು ಅಲ್ವಾ ಹೇಳಿರೋದು?
ಅದೇ ಸರ್ ನಾನ್ ನಿಮ್ಮಂತ ಜಾತಿಯವ್ರಿಗೆ ನಮ್ಮ ಮನೆ ಹತ್ರನೂ ಸೇರ್ಸ್ಕೊಳಲ್ಲ. ಅಷ್ಟೇ ತಾನೇ ಸರ್ ಸರ್ ಅಂದ್ರೆ ನಾನು ಸೇರ್ಸ್ಕೊಳಲ್ಲ ಅಂದಿಲ್ಲ ಸರ್, ನಾನ್ ಸೇರ್ಸ್ಕೊಳ್ತೀನಿ ಸರ್, ಸೇರ್ಸ್ಕೊಳಕ್ಕೆ ಮದುವೆ ಆಗಿರೋದು ಸರ್. ನಾನು ನಮ್ 3 ಕಡೆ ಆತರ ಪದ್ಧತಿ ಇದೆ, ಆದ್ರೂ ಇನ್ನ ಮದುವೆ ಆಗಿದ್ದೀನಿ ಅಂತ ಹೇಳಿರೋದು ಸರ್. ಮದ್ವೆಲಿ ಅವರೇ ಪಬ್ಲಿಕ್ ಮಾಡ್ಯಾರ ಸರ್. ಅವ್ರು ನಮ್ ಬೀಗ್ರು ಎದುರುಗಡೆ ಅವ್ರ ಚಿಕ್ಕಪ್ಪ ಅವ್ರ ದೊಡ್ಡಪ್ಪ ಅವ್ರೆಲ್ಲರೂ ಹೇಳಿದಾರೆ. ಅವ್ರು ನಮ್ಮ ತಂಗಿ ಗಂಡ ಅವ್ರು ಏನ್ ಕೇಳಿದ್ರು, ಇವ್ರು ನೋಡೇ ಕೇಳಿದ್ರು ಏನೋ ಗೊತ್ತಿಲ್ಲ, ನೀವು ಯಾವ ಜನ ಅಂತ ಕೇಳಿದ್ರು. ನಮ್ಮ ರಿಲೇಷನ್ ಅವ್ರು ಓಪನ್ ಕೇಳ್ಬಿಟ್ರು, ನಾವು ಏಕೇಶ್ ಅವರು. ಮುಗೀತು. ನಮ್ಮ ಮನೆಗೆ ಬಂದ್ಮೇಲೆ ನಮ್ಮ ಹೊಸ್ತವ್ರು ಬೇರೆ ಮದ್ವೆ ಆದ್ಮೇಲೆ ಅಂತ ನಾವಂದ್ವಿ. ಅಂದದಕ್ಕೆ ಆ ಹುಡುಗಿ ಏನ್ ಮಾಡ್ತು, ಮನೆಗ್ ಬಂದ್ರು. ಇವನ್ ಏನಂದ, ನನ್ ಮಗ ಏನಂದ, ಅಮ್ಮ ನಿಮ್ಮ ರಿಲೇಷನ್ ಅವರೆಲ್ಲ ನಮ್ ಚಿಕ್ಕಪ್ಪವ್ರು ದೊಡ್ಡಪ್ಪವ್ರು ದೊಡ್ಡ ಮಂತನ ನಮ್ದು, ಅವ್ರಿಗೆಲ್ಲ ಹೋಗಿ ನಾವು ಹಿಂದೋರು ಅಂತ ಹೇಳ್ಬೇಕಿತ್ತ. ನಿಮ್ಮಮ್ಮ ಏನ್ ಹೇಳಿದ್ರು ಮದ್ವೆಗಿನ ಮುಂಚೆ, ನಾವು ಜಾತಿ ಮಾತಾಡಂಗಿಲ್ಲ, ನೀವು ಜಾತಿ ಮಾತಾಡಂಗಿಲ್ಲ, ಯಾವ ಜಾತಿನೂ ಇಲ್ಲ, ಹೆಣ್ಣು ಗಂಡು ಒಂದೇ ಇರೋದು ಅಂತ ನಿಮ್ಮಮ್ಮ ಹೇಳಿದ್ದು. ಈಗ ನೋಡಿದ್ರೆ ಈ ತರ ಮಾತಾಡಿದ್ರಲ್ಲ. ನನ್ನ ಮಗ ಮಾತಾಡ್ದ ಸರ್. ನನ್ನ ಮಗ ಮಾತಾಡಿದಿಗೆ ಅವಳಿಗೆ ಅಲ್ಲಿ ಸ್ಟಾರ್ಟ್ ಆಯ್ತು ಸರ್ ಜಗಳ. ಏ ಇಲ್ಲ, ಇಬ್ಬರಲ್ಲಿ ಫಸ್ಟ್ ಜಗಳ ಶುರುವಾಗಿದ್ದು ಏನಕ್ಕೆ, ಈ ಪ್ರೆಗ್ನೆಂಟ್ ಆಗಿ ಸರ್. ಫಸ್ಟ್ ಜಗಳ ಬಂದಿದ್ದು ಪ್ರೆಗ್ನೆಂಟ್ ವಿಷಯಕ್ಕೆ ಸರ್. ಅವ್ರು ಮನೆಗೆ ಬಂದ್ 3 ದಿವಸಕ್ಕೇನೆ ಸರ್ 9 ದಿವಸದಲ್ಲಿ ಸರ್ 3 ಸರಿ ಹೋಗಿದ್ದಾರೆ ಸರ್ ಅವ್ರ ಮನೆಗೆ. 3 ಸರಿ ಹೋಗಿದ್ದಾರೆ. ಅವರೇ ಒಂದು 5-6 ಜನ ಬರೋರು, ಕುತ್ಕೊಳ್ಳೋರು, ಮಾತಾಡೋರು, ಇನ್ಮೇಲೆ ಈ ತರ ಆಗಲ್ಲ ಅಂತ ಹೇಳ್ಬಿಟ್ಟು ಮನೆ ಬಿಟ್ಬಿಟ್ಟು ಹೋಗೋರು ಸರ್. ಈ ತರ 3 ಸರಿ ಆಗಿದೆ ಸರ್. ಈ 3 ಸರಿ ಲಾಸ್ಟ್ನೇ ಸರಿಗೆ ಏನಾಯ್ತು ಅಂದ್ರೆ, ಅವರು ಬಾವ ಮೆಸೇಜ್ ಮಾಡ್ತಾರೆ ಸರ್, ಒಂದೇನಿದೆ ಸೆಟ್ಲ್ಮೆಂಟ್ ಮಾಡ್ಕೋ, ಕ್ಲಿಯರ್ ಮಾಡ್ಕೊ, ಒಂದು ನಾನೇನು ನೋಡ್ಕೊಳ್ತೀನಿ ಅಂತ ಮೆಸೇಜ್ ಮಾಡಿದೆ ಸರ್. ಲಾಸ್ಟ್ ಅಲ್ಲಿಗೆ ಬಂದಿತ್ತು ಸರ್. ಪ್ರೆಗ್ನೆನ್ಸಿ ಅದೆಲ್ಲ ಲಾಸ್ಟ್ ಅಲ್ಲಿ ಬಂದಿತ್ತು ಸರ್ ಜಗಳ. ಅದಕ್ಕೂ ಮುಂಚೆ 2 ಸರಿ 3 ಸರಿ ಹೇಳಿರೋದಕ್ಕೆ ಏನಾದ್ರು ಮೆಸೇಜ್ ಸರ್. ಅವ್ರು ಮೆಸೇಜ್ ಕಳಿಸಿದ್ದಾರೆ ಸರ್. ಇವಾಗಲೂ ನನ್ನ ಫೋನಲ್ಲಿ ನನ್ ಗೂಗಲ್ ಅಲ್ಲಿ ಸೇವ್ ಮಾಡ್ಕೊಂಡೋದ್ ಕೆಲವೊಂದು, ನನ್ನನ್ನ ಬಿಟ್ಟು ಹೋದ್ಮೇಲೆ, ನನ್ನ ಹೆಂಡತಿ ನನ್ನ ಬಿಟ್ಟು ಹೋದ್ಮೇಲೆ ಅವ್ರ ಭಾವ ಕಾಲ್ ಮಾಡೋದು ಅದೆಲ್ಲ ನನ್ನ ಹತ್ರ ಇವಾಗ್ಲೂ ಇದೆ ಸರ್. ಕಾಲ್ ಮಾಡಿ ಏನ್ ಹೇಳ್ತಾನೆ ಸರ್? ಅಂದ್ರೆ ಕಾಲ್ ಮಾಡಿ ಏನು ಹೇಳ್ತಾನೆ ಅದಕ್ಕೆ ಗೊತ್ತಿಲ್ಲ ಸರ್. ಬಟ್ ಕಾಲ್ ಮಾಡಿ ಮಾತಾಡ್ತಾ ಇರೋದು ನಿನ್ನ ಹತ್ರ ಏನ್ ಮಾತಾಡ್ತಾನೆ ಸರ್? ನನ್ನ ಹತ್ರ ಅಕ್ಕ ಅಮ್ಮನೇ ಸರ್ ಮಾತಾಡೋದು. ನನ್ನ ಹತ್ರ ಅಕ್ಕ ಅಮ್ಮನೇ ಮಾತಾಡೋದು, ಕೆಟ್ಟದಾಗೇನೆ ಮಾತಾಡ್, ನಿನ್ ಗಂಡ್ಸಲ್ಲ ಆ ತರನೇ ಮಾತಾಡ್ ಸರ್. ಆಲ್ರೆಡಿ ನೀನ್ ಗಂಡ್ಸಲ್ಲ ಅಂತ ಇಡೀ ಅವ್ರ ಫ್ಯಾಮಿಲಿ ಅವರು ಎಲ್ಲಾರು ಹೇಳಿದಾರೆ ಸರ್. ಆಯ್ತು, ನನ್ ಗಂಡ್ಸಲ್ವಲ್ಲ, ಮತ್ತೇನಕ್ಕೆ ಮದುವೆ ಮಾಡ್ಕೊಟ್ಟಿದ್ದೀರಾ, ಗೊತ್ತಿದ್ಮೇಲೆ ಏನಕ್ಕೆ ಮದುವೆ ಮಾಡ್ಕೊಟ್ಟಿದ್ದೀರಾ ಅಂತ ನಾನು ಮಾತಾಡಿದ್ದೀನಿ ಸರ್. ಇವಾಗ ಅವ್ರ ಭಾವ ಇದಾರಲ್ಲ ಸರ್, ನಂದಿನಿ ಅವ್ರು, ನನ್ನ ವೈಫ್ ಅವರು ಭಾವ ಇದಾರಲ್ಲ ಸರ್, ಅವರು ಜಸ್ಟ್ ಕಾಲ್ ಮಾಡೋದು ನೋಟಿಫಿಕೇಶನ್ ಬರ್ತಾ ಇತ್ತು ಸರ್ ನನಗೆ. ಯಾಕಂದ್ರೆ ನನ್ನ ಫೋನ್ ಕಿತ್ಕೊಂಡು ಹೋಗಿದಾರಲ್ವ ಸರ್, ಗೂಗಲ್ ಅಲ್ಲಿ ನಂದು ಕಲರ್ ಅಲ್ಲಿ ಲಿಂಕ್ ಆಗಿದೆ ಸರ್. ಅವ್ರಿಗೆ ಯಾರೇ ಕಾಲ್ ಮಾಡಿದ್ರೆ ನನ್ಗೆ ಫಸ್ಟ್ ನೋಟಿಫಿಕೇಶನ್ ತೋರಿಸುತ್ತೆ ಸರ್. ಆ ನೋಟಿಫಿಕೇಶನ್ಸ್ ಎಲ್ಲ ನಾನು ಸ್ಕ್ರೀನ್ ಶಾಟ್ ಹೊಡೆದು ಇಟ್ಕೊಂಡಿದ್ದೀನಿ ಸರ್. ಇಷ್ಟು ಮಾಡಿದ್ದಾರೆ ಸರ್. ಈಗ ಏನಿಲ್ಲ ಸರ್, ನನಗೇನಂದ್ರೆ ನನ್ನನ್ನ ಇಡಲ್ಲ, ನಿನ್ನನ್ನೇ ಮುಗಿಸ್ತೀವಿ ಅಂತ ನನಗೆ ಬೆದರಿಕೆ ಹಾಕಿದ್ರು ಸರ್. ನಾನು ಆಡಿರೋದು ಒಂದೇ ಮಾತು ಸರ್, ಏನಂತಂದ್ರೆ ನಮ್ಮೂರಲ್ಲಿ ಈ ತರ ಪದ್ಧತಿ ಇದೆ, ಆ ಪದ್ಧತಿನ ಬಿಟ್ಟು ನಾನು ಮದುವೆ ಆಗಿದ್ದೀನಿ, ನಿನ್ನ ಜೊತೆ ಹೆಂಗಿರ್ಬೇಕು ಹಂಗಿರೋದನ್ನ ಸ್ವಲ್ಪ ಕಲಿ ಅಂತ ಹೇಳಿದೀನಿ ಬಿಟ್ರೆ ಸರ್, ನನ್ನ ಹೆಂಡತಿಗೆ ವೈಯಕ್ತಿಕವಾಗಿ ಹೇಳಿದೀನಿ ಬಿಟ್ರೆ, ಎಲ್ಲೂ ಹೊರಗಡೆ ಪಬ್ಲಿಕ್ ಅಲ್ಲಿ ಯಾವ್ದೇ ರೀತಿ ನಾನು ಜಾತಿ ನಿಂದನೆ ಮಾಡಿಲ್ಲ ಸರ್. 4 ಗೋಡೆ ಮಧ್ಯೆ ನಡೆದಿರೋದು ಪಬ್ಲಿಕ್? 4 ಗೋಡೆ ಮಧ್ಯೆನೆ ಸರ್. ಅದನ್ನ ಅವಳು ವಿಡಿಯೋ ಮಾಡ್ಕೊಂಡಿದ್ದಾಳ? ಇಲ್ಲ ಸರ್, ಆಡಿಯೋ ರೆಕಾರ್ಡ್ ಸರ್. ಅಂದ್ರೆ ನಾನು ಕೇಳಿಸ್ಬೋದಾ ಸರ್? ಇವಾಗ ಇಲ್ಲ ಸರ್, ಕಿತ್ಕೊಂಡಿದ್ದಾರೆ ಸರ್ ಮೊಬೈಲ್. ಸರಿ ಆಯ್ತು. ಮೊಬೈಲ್ ಯಾವ್ದು ಕಿತ್ಕೊಂಡಿರೋದು ಸರ್? ಸ್ಯಾಮ್ಸಂಗ್ A34 5G ಸರ್. 5G ಅದು ಕೂಡ ಮೆನ್ಷನ್ ಆಗಿದೆ? ಹಾ ಸರ್, ಆಗಿದೆ ಸರ್. ಐಎಂ ನಂಬರ್ ಸಮೇತ ಇದೆ ಸರ್ ಅದ್ರದ್ದೆಲ್ಲ. ಆಯ್ತು. ಅದು ಮೊಬೈಲ್ ಯಾರ ಹೆಸರು ಇರೋದು ಸರ್? ಅದು ಬಂದು ಜೆನಿಶನ್ ಅವರು ಸರ್. ಅವ್ರ ಹುಡುಗಿ ಇದಾರಲ್ಲ ಸರ್, ಆ ಹುಡುಗಿಯವರ ಅಣ್ಣನ್ ಹೆಂಡತಿ ಹತ್ರ ಸರ್. ನನ್ನ ಹತ್ರ 40,000 ಇಸ್ಕೊಂಡು ಫೋನ್ ಅನ್ನು ಕೊಟ್ಟಿದ್ದಾರೆ ಸರ್. ನಾನು 40,000 ಕ್ಯಾಶ್ ಕೊಟ್ಟಿದ್ದೀನಿ ಸರ್ ಅವ್ರಿಗೆ. ಅದಕ್ಕೂ ಪ್ರೂಫ್ ಇದೆ. ಯಾಕಪ್ಪ ನೀನ್ ಅಂಗಡಿಲೇ ಹೋಗಿ ತಗೋಬೋದಾಗಿತ್ತು? ಅಂಗಡಿಯಲ್ಲಿ ಹೋಗಿ ತಗೋಬೋದು ಸರ್. ಅವ್ರು ನನಗೆ ಕಾಸು ಕೊಡು, ನಿಂದು ಇದ್ರ ಫೋನ್ ಇದೆ ಅಂತಂದ್ರು ಸರ್. ನನ್ಗೆ ಲೈಕ್ ಆಯ್ತು ಫೋನ್, ನಾನು ತಗೊಂಡೆ ಸರ್. ದುಡ್ಡು ಕೊಟ್ಟಿರೋದು ಪ್ರೂಫ್ ಇದೆ ಸರ್. ಆ ಪ್ರೂಫ್ ಬೇಕು ನಿಮ್ಗೆ? ಹಾ ಸರ್, ಕೊಡ್ತೀನಿ ಸರ್. ಸೊ ಮೊಬೈಲ್ ಅಲ್ಲಿ ಯಾವ ಸಿಮ್ ಇತ್ತು ಅದೆಲ್ಲ ಪೊಲೀಸರೆಲ್ಲ ತನಿಖೆ ಮಾಡ್ತಾರೆ. ಫೈನ್. ಇವಾಗ ಯಾರು 4 ಲಕ್ಷ ಕೇಳ್ತಾ ಇರೋದು? ನೀವಾ ಅವ್ರು ಸರ್? ನಾವಲ್ಲ ಸರ್. ಸರ್ ನಾವು ಯಾವ್ದೇ ಕಾರಣಕ್ಕೂ 4 ಲಕ್ಷ ರೂಪಾಯಿ ಕೇಳಲ್ಲ ಸರ್ ನಾವು. ಓಕೆ ಫೈನ್. ಪ್ರತಿಯೊಂದು ಅವ್ರ ಅಮ್ಮ ಆಗ್ಲಿ. ಈಗ ನಿನ್ಗೆ ನಾನ್ ಕೇಳ್ತಾ ಇರೋದು, ನಿನ್ನ ಹೆಂಡತಿ ಬಂದ್ರೆ ಬಾಳ್ಸಕ್ ರೆಡಿನಾ? ಸರ್ ನನ್ನ ಹೆಂಡತಿ ಬಂದು ನನ್ನ ಜೊತೆ ಚೆನ್ನಾಗಿದ್ರೆ ಸರ್, ನಾನು ಇವಾಗ್ಲೂ ಬಾಳೋದಕ್ಕೆ ನನ್ಗೆ ಯಾವ್ದು ತೊಂದರೆ ಇಲ್ಲ ಸರ್. ಪ್ಲೇಸ್ ಪಾಯಿಂಟ್ ಏನಂದ್ರೆ ಗಂಡನ ಮರ್ಯಾದೆ ಇಲ್ಲ ಸರ್. ಗಂಡನ ಮರ್ಯಾದೆ ಇಲ್ಲ. ನೀನ್ ಗಂಡಸ ಅಂತ ಕೇಳ್ತಾಳೆ ಸರ್ ಮದುವೆ 1 ವಾರಕ್ಕೆನೆ. ತೋರಿಸ್ಬೇಕಾಗಿತ್ತು ನೀನು ಗಂಡಸ್ತಾನ? ಸರ್ ನಾನು ಹೇಳಿದೀನಿ ಸರ್, ಹಾಸ್ಪಿಟಲ್ ಬಂದು ಮೆಡಿಕಲ್ ಚೆಕ್ಅಪ್ ಮಾಡಿಸ್ಬಿಟ್ಟು ನೀವು ಕನ್ಫರ್ಮ್ ಮಾಡ್ಕೊಳ್ರಿ, ಆಮೇಲೆ ನನ್ನ ಜೊತೆ ಸಂಸಾರ ಮಾಡೋದಕ್ಕೆ ಮುಂದೆ ಬಾ ಅಂತ ಹೇಳಿದೀನಿ ಸರ್. ಆದ್ರೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಗಂಡ್ಸ ಅಂತ ಏನಕ್ಕೆ ಕೇಳ್ತಾರೆ ಅಂದ್ರೆ, 4 ಲಕ್ಷ ಕೊಡಕ್ ಆಗಲ್ವಲ್ಲ, ನೀನೊಬ್ಬ ಗಂಡ್ಸ ಅಂತ ಕೇಳ್ತಾರೆ ಸರ್. ಮನೆ ಮುಂದೆ ನಿಂತ್ಕೊಂಡು ಸರ್, ಒಬ್ಬನ್ ಕೊಟ್ಟಿದ್ಯಾ 10 ಜನ ಕೊಟ್ಟಿದ್ಯಾ ಅಂತ ಅವ್ರ ಅಪ್ಪ ಅಮ್ಮ ಸರ್ ಮಾತಾಡ್ತಾರೆ ಸರ್. ಅದಕ್ಕೆಲ್ಲ ಏನು ಪ್ರೂಫ್ ಇಲ್ವಾ ಸರ್? ಅಲ್ಲಿ ಪಬ್ಲಿಕ್ ಇದಾರೆ ಸರ್,
ಈ ತರ ಮಾತಾಡ್ತಾರ ಅಂತ ಹೇಳೋದಕ್ಕೆ ಪಬ್ಲಿಕ್ ಇದಾರೆ. ಪ್ಲಸ್ ಅಲ್ಲಿ CC ಕ್ಯಾಮ್ರಾ ಇದೆ ಸರ್, ಒಂದ್ 2-3 ಅದ್ರಲ್ಲಿ ರೆಕಾರ್ಡ್ ಆಗಿರುತ್ತೆ ಸರ್, ಅವ್ರು ಬರೋದು ಹೋಗೋದು. ರೆಕಾರ್ಡ್ ಆಗಿದೆ ಕೊಡ್ಲಿಲ್ಲಲ್ಲ ಮುನಿಯಲ್ಲಪ್ಪ. ಕೊಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ, ಅಲ್ಲಿ ಸ್ಟೇಟ್ ಪೊಲೀಸರು ಕೇಳಿದ್ರೆ ಕೊಡ್ತಾರೆ. ಅದು ಯಾರು ಏನೇನಂತ ಹೇಳಿ ರೆಕಾರ್ಡ್ ನಾನು ಹೇಳ್ತೀನಿ, ನಾನು ಕೊಡಕ್ ಹೇಳ್ತೀನಿ, ಸಮಾಧಾನ. ಅಲ್ಲಿ ರೆಕಾರ್ಡ್ಸ್ ಇದಾವೆ ಸರ್, ಅಲ್ಲಿ ಅಕ್ಕಪಕ್ಕ ಅಂಗಡಿದು ಅದೆಲ್ಲ ರೆಕಾರ್ಡ್ ಇದೆ ಸರ್, ಬಂದ್ ಹೋಗೋದು. ಈಗ ಅವರಿಗೆ ಸಾಥ್ ನೀಡ್ತಾ ಇರೋದು ಒಂದ್ ಸ್ವಲ್ಪ ಜನ ಇದಾರೆ ಸರ್ ಅಲ್ಲಿ ಬರಳಿಯಲ್ಲಿ. ಈಗ ನಿಮ್ ಹೆಂಡತಿಗೆ ಫೋನ್ ಮಾಡ್ತೀನಿ, ನಂದಿನಿ ಅನ್ನೋರ್ಗೆ ಫೋನ್ ಮಾಡ್ತೀನಿ. 2 ಪ್ರಶ್ನೆ. ಎಷ್ಟು ನಂಬರ್ ಇದೆ ನೀವು ಹೆಂಡ್ತಿದ್ರ? ಸರ್ ಒಂದ್ 3 ನಂಬರ್ ಇದೆ ಸರ್. ನೋಡಿ ಫೋನ್ ತೆಗ್ದಿಲ್ಲ, ಇನ್ನೊಂದ್ಸರಿ ಟ್ರೈ ಮಾಡ್ತೀನಿ. ಆಮೇಲೆ ಇದು ಟೆಲಿಕಾಸ್ಟ್ ಆದ್ಮೇಲೆ ಸರ್ ನಮ್ಗೆ ಕೇಳ್ಬೇಕಾಗಿತ್ತಲ್ಲ ಸರ್, ನಮ್ ಒಪಿನಿಯನ್ ತಗೋಬೇಕಾಗಿತ್ತ ಸರ್. ನೀವು ಮಾತಾಡಿರೋದು ನಾನು ಬೇರೆ ಚಾನೆಲ್ಗಳೆಲ್ಲ ತಗೊಂಡಿದ್ದೀನಿ, ಪರವಾಗಿಲ್ಲ, ನಮ್ಮ ಸ್ನೇಹಿತರ ಹತ್ರ ಕೇಳಿ ನಾನು ಇಸ್ಕೊಡ್ತೀನಿ ಅದನ್ನ. ಸ್ಟಿಲ್ ಇದು ನಂದು ಕರ್ತವ್ಯ, ನಾನು ಮಾಡ್ಬೇಕಾಗಿತ್ತು, ನಾನು ನಿಮ್ಮ ಹತ್ರ ಕೇಳಬೇಕಾಗಿತ್ತು. ನಂದಿನಿ ಅವರೇ, ನಾನು ಕಾಲ್ ಮಾಡ್ತಾ ಇದೀನಿ, ನೀವು ತೆಗಿತಾ ಇಲ್ಲ. ನಿಮ್ ನಂಬರ್ 869 ಲಾಸ್ಟ್ ಒಂದು ನಂಬರ್ಗೆ 2 ಸರಿ ಕಾಲ್ ಮಾಡಿದ್ದೀನಿ. ಅಂಡ್ ಇನ್ನೊಂದು ನಂಬರ್ ಇದೆಲ್ಲ, ಆ ನಂಬರ್ಗೂ ಕಾಲ್ ಮಾಡ್ತೀನಿ. 829 ಇದೆಲ್ಲ ಲಾಸ್ಟ್, ಅದಕ್ಕೂ ಇನ್ನೊಂದ್ಸರಿ ಟ್ರೈ ಮಾಡ್ತೀನಿ. ಸಿಕ್ಕಿದ್ರೆ ಓಕೆ, ಇಲ್ಲಾಂದ್ರೆ ಐ ಕಾಂಟ್ ಹೆಲ್ಪ್ ಇಟ್. ತೆಗಿಲ್ಲ ಸರ್, ನಾನೇ ಒಂದ್ಸರಿ ಫೋನ್ ಮಾಡಿದ್ದೆ ಸರ್. ಅಲ್ಲಮ್ಮ ಈ ತರ ಯಾಕಮ್ಮ ಮಾಡ್ತೀರಾ, ಮದ್ವೆ ಆಗಿದ್ದೀರಾ, ಚೆನ್ನಾಗಿರ್ರಿ ಅಂತ ಅಂದ್ರೆ ನೀನ್ ಯಾವಾಳು ನನಗೆ ಮಾತಾಡ್ಸಕ್ಕೆ ಅಂದ್ರು ಸರ್. ನನಗೆ ನೀನ್ ಯಾವಾಳು ಅಂದೋಳು ಇವಾಗ ಟಿವಿನಲ್ಲಿ ಕೊಟ್ಟಿದ್ದಾರೆ ಸರ್ ನನಗೆ. ಸಂಪಂಗಿ ರೇಣುಕಾ ಅಂತ ಬರ್ತಿದೆ, ಮೇ ಬಿ ಅವರು ತಂದೆದು ಅನ್ಸುತ್ತೆ ಇದು. ಈಗ ನಿಮ್ ಹೆಂಡತಿಗೆ ಫೋನ್ ಮಾಡ್ತೀನಿ, ನಂದಿನಿ ಅನ್ನೋರ್ಗೆ ಫೋನ್ ಮಾಡ್ತೀನಿ. 2 ಪ್ರಶ್ನೆ. ಇಲ್ಲಿ ನಿಮ್ಮ ಅಳಿಯ ಅಂಬರೀಶ್ ಮತ್ತೆ ನಿಮ್ ಬೀಗ್ತಿ ಚೆನ್ನಮ್ಮ ಅವ್ರು ಬಂದಿದ್ದಾರೆ. ಒಂದ್ 2 ನಿಮಿಷ ಸರ್, ನೀವು ಮಾತಾಡ್ತೀರಲ್ಲ, ನಾವು ಒಂದ್ 2 ನಿಮಿಷ ಇರಿ. ನೀವು ಅವ್ರು ಹೇಳ್ದಂಗೆಲ್ಲ ಕೇಳ್ತಾ ಇದ್ದೀರಲ್ಲ, ನಾನ್ ಕೇಳ್ತಾ ಇಲ್ಲ, ನಿಮ್ಮ ಹತ್ರ ಪ್ರಶ್ನೆ ಮಾಡ್ತಾ ಇದ್ದೀನಿ ಸರ್. ನಾನು ನೀವ್ ಅಲ್ಲಿ ಕೇಳಿದ್ರಿ, ಓಕೆ, ಅವ್ರು ಏನ್ ಮಾಡಿದಾರೆ ಅಂದ್ಬಿಟ್ಟು ನಿಮ್ಗೆ ಗೊತ್ತಿದ್ಯಾ? ನನ್ ಪ್ರೂಫ್ ಸಮೇತ ನನ್ನ ಹತ್ರ ಎಲ್ಲ ಇದೆ, ಕೊಡ್ತೀರಿ. ಓಕೆ, ನಾನ್ ನಿಮ್ಗೆ ಕೊಡ್ತೀನಿ, ಒಂದು ಪ್ರೂಫ್ ಸಮೇತ ನನ್ನ ಹತ್ರ ಇದೆ. ಏನ್ ಬೇಕೋ ನೀವು ಕೇಳಿದ್ರೆ ನಾನು ಕೊಡ್ತೀನಿ. ನನ್ಗೆ ಏನ್ ಬೇಕು ಅಂತ ಹೇಳಿದ್ರೆ 2 ಪ್ರೂಫ್ ಕೊಡಿ. ಒಂದು, ಅವನು ಜಾತಿ ನಿಂದನೆ ಮಾಡ್ದ ಅನ್ನೋದು ಒಂದು, ರೆಕಾರ್ಡ್ ಅದೊಂದು ಕಳ್ಸಿಕೊಡ್ತೀನಿ. ಒಂದು. 2ನೇದು 4 ಲಕ್ಷ ಕೇಳ್ದ ಅನ್ನೋದು 2. 4 ಲಕ್ಷ ಕೇಳಿದ್ರಿ, ನಾವು ಕೇಳಿದ್ದೀರ ಅನ್ಬಿಟ್ಟ? ಅವನು ನಿಮ್ಮ ಹತ್ರ ಕೇಳಿದಾನೆ ಅನ್ನೋದು, ಅವರು ನಮ್ಮ ಹತ್ರ ಕೇಳಿದ್ದಾರೆ ಅಂದ್ಬಿಟ್ಟ? ಅದು ಪ್ರೂಫ್ ಇದೆ. ಆಯ್ತು, ಅದೊಂದು. 2 ಇದು 2ರ ಜೊತೆಲಿ 3ನೇದು ನಿಮ್ ತಂಗಿದು ಮೆಡಿಕಲ್ ಸರ್ಟಿಫಿಕೇಟ್ ಅಬಾರ್ಟ್ ಆಗಿಲ್ಲ ಅಂತ ಹೇಳಿ, ಇದು 3 ಕೊಡಿ. ಸೀರೆ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ. ಏನಂತ ಸೀರೆ? ಅವ್ರ ಲವ್ವರಿಗೆ ಕೊಟ್ಟಿದ್ದಾನೆ, ಅವ್ನ ಲವ್ ಡೌನ್ ಮಾಡ್ತಾವ್ನೆ. ಯಾರಿದು ಸೀರೆ? ಅವ್ರದೇ, ನಾವು ತಪ್ಪು ಕೊಟ್ಟಿದ್ವಿ. ಹುಡುಗಿದು ಈಗ ನಂದಿನಿ ಅನ್ನೋ ಹುಡುಗಿದು. ನಂದಿನಿ ಅನ್ನೋ ಹುಡುಗಿ ನಿನ್ನೆ ಹೆಂಡತಿ ಸೀರೆ ನಾನು ಯಾಕಪ್ಪ ಮುಟ್ಬೇಕು? ಅಥವಾ ನೀನ್ ಇಟ್ಕೋ, ತಗೊಳಮ್ಮ ಅವ್ನ ಕೈಲಿ. ಅವನಿಗೆ ಮದುವೆ ಆಗೋಕ್ಕಿಂತ ಮುಂಚೆ ನೀವು ಪ್ರೆಗ್ನೆಂಟ್ ಆಗಿದ್ರಾ ಇಲ್ವಾ, ಅಥವಾ ಅಬಾರ್ಟ್ ಮಾಡಿದ್ದೀರಾ ಇಲ್ವಾ, ಅವನ್ ಸುಳ್ಳು ಹೇಳ್ತಾ ಇದ್ದಾನ ಅನ್ನೋದು ಒಂದು ಸರ್ಟಿಫಿಕೇಟ್ ಕೊಡಿ. ಅವನೇನಾದ್ರೂ ಸುಳ್ಳು ಹೇಳಿದ್ರೆ ಅವನ ಮೇಲೆ ಕೇಸ್ ಆಗುತ್ತೆ. ಈ ಅಂಬರೀಶ್ ಏನಾಗ್ಬೇಕಪ್ಪ ನಿಮ್ಗೆ? ಅವರು ಕೆಲಸದಿಂದ ಪರಿಚಯ ಆಗಿದ್ರು ಅಷ್ಟೇ. ಕಂಡೋರ್ ಹೆಂಡತಿ ಸೀರೆನ ಇಟ್ಕೊಂಡ್ ನೀನು ನನ್ ಮನೆಗೆ ಹೋಗಿದ್ದೆ, ನಾನು ಅವ್ರ ಸೀರೆ ನೋಡ್ಕೊಂಡ್ ಬಂದೆ. ಕಂಡೋರ್ ಜೀವನ ಹಾಳು ಮಾಡಿ, ಕಂಡೋರ್ ಸಂಸಾರದಲ್ಲಿ ಎಂಟ್ರಿ ಕೊಟ್ಟಿ ಅವ್ರ ಜೀವನ ಹಾಳು ಮಾಡಿ ಅವ್ರಿಗೆಲ್ಲ ಬೀದಿಗೆ ತಳ್ಳಿ. ವಿಷಯನೇ ಗೊತ್ತಿಲ್ಲ ಸರ್ ನನಗೆ. ಏನೋ ಅವ್ರ ಮದ್ವೆ ಆಗಿರೋ ವಿಷಯನೇ ನನಗೆ ಗೊತ್ತಿಲ್ಲ. ಇದಕ್ ಮುಂಚೆ ಒಂದ್ ಮಾತು, ಇವಾಗ ಒಂದ್ ಮಾತು. ಹೆಣ್ಮಕ್ಳಿಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಬೇಡವಾ ನಿಮ್ಗೆ? ನಿನಗೆ ಮದ್ವೆ ಫಿಕ್ಸ್ ಆಗಿದೆಲ್ಲ, ಮತ್ತೆ ಏನ್ ತರಿಯಕ್ಕೆ ಅವ್ನ್ ಸೀರೆ ಎತ್ಕೊಂಡು ಹೋಗಿದ್ಯಾ? ನೀನೇ ಹೇಳಿದೆ ಇವಾಗ ಮದ್ವೆ ಫಿಕ್ಸ್ ಆಗಿದೆ ನನ್ಗೆ ಅಂತ ಹೇಳಿ. ಫಿಕ್ಸ್ ಆಗಿದೆ, ಬಟ್ ಫಿಕ್ಸ್ ಆಗಿದೆ ಅಂದ್ಮೇಲೆ ಕಂಡೋರ್ ಹತ್ರ ಹೆಂಗ್ ಸೀರೆ ತರಿಸ್ಕೊಳ್ತೀಯ ನೀನು?